ಮಾಡಿ. ಎಷ್ಟ್ ಜನ ಇವತ್ತು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರ ಮೀಟಿಂಗ್ ನ? ಓಕೆ ಫೈನ್. ಸೊ ಮೀಟಿಂಗ್ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋರಿಗೆ ಮತ್ತೆ ಮೀಟಿಂಗ್ ಅಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಇನ್ಸ್ಟ್ರಕ್ಷನ್ ಹೇಳೋಕೆ ಕ್ಲಿಯಾರಿಟಿ ನಿಮಗೆ ಕೊಟ್ಬಿಡ್ತೀನಿ. ಸೊ ಮೀಟಿಂಗ್ ಬಂದು ನೆಕ್ಸ್ಟ್ ಅರೌಂಡ್ 30 to 40 ಮಿನಿಟ್ಸ್ ಇರುತ್ತೆ. ಮ್ಯಾಕ್ಸಿಮಮ್ 8 o'clock ಒಳಗಡೆ ಮೀಟಿಂಗ್ ಮುಗೀತದೆ. ಓಕೆ. ಸೊ ಜೊತೆಗೆ ನಿಮ್ಗೆ ಮೀಟಿಂಗ್ ಅಲ್ಲಿ ಏನೇ ಡೌಟ್ಸ್ ಬಂತು ಇನ್ ಬಿಟ್ವೀನ್ ಅಲ್ಲಿ, ಏನೇ ಇದ್ರು ಕ್ವಶನ್ಸ್ ನ ಕೇಳ್ಬೇಕು ಅಂದ್ರೆ ಅನ್ಮ್ಯೂಟ್ ಮಾಡಿ ಕ್ವಶನ್ಸ್ ನ ರೈಸ್ ಮಾಡೋದಕ್ಕಿಂತ ನೀವು ಚಾಟ್ ಬಾಕ್ಸ್ ಇರುತ್ತೆ, ಅದರಲ್ಲಿ ಮೆಸೇಜಸ್ ನ ಡ್ರಾಪ್ ಮಾಡ್ಬೋದು. ಓಕೆ. ಸೊ ಅದಾದ ನಂತರ ನಿಮ್ಗೆ ಒಂದು ನೋಟ್ಬುಕ್ ಪೆನ್ ನ ನೀವು ತೆಗ್ದಿಟ್ಕೊಂಡು ನಾವ್ ಹೇಳ್ತಕ್ಕಂತ ವಿಷಯನ ನೋಟ್ ಡೌನ್ ಮಾಡ್ಕೊಂಡು ಈ ಮೀಟಿಂಗ್ ನ ಅಟೆಂಡ್ ಮಾಡೋದ್ರಿಂದ ಸೊ ಇನ್ನ ಬೆಟರ್ ಆಗಿ ನಿಮ್ಗೆ ಡೌಟ್ಸ್ ಸಾಲ್ವ್ ಆಗುತ್ತೆ. ಸೊ ಜೊತೆಗೆ ಇನ್ ಡೀಟೇಲ್ ಆಗಿ ನಿಮಗೆ ಈ ಮೀಟಿಂಗ್ ಅಲ್ಲಿ ಒಂದು ಓರಿಯಂಟೇಶನ್ ಇರುತ್ತೆ. ಲೈಕ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಅಂದ್ರೆ ಏನು, ನಿಮ್ಮ ಕೆಲಸ ಹೇಗಿರುತ್ತೆ, ಸೊ ಜೊತೆಗೆ ಅಪ್ಸ್ಕಿಲ್ ಅಂದ್ರೆ ಏನು, ಸೊ ಅಪ್ಸ್ಕಿಲ್ ಅಲ್ಲಿ ಏನೇನು ಪ್ರೋಗ್ರಾಮ್ಸ್ ಗಳಿದೆ, ಓಕೆ, ಅದರಲ್ಲಿ ಜನಕ್ಕೆ ಹೇಗೆ ಬೆನಿಫಿಟ್ ಆಗುತ್ತೆ, ಸೊ ನೀವು ಈ ಪ್ರೋಗ್ರಾಮ್ ನಲ್ಲಿ ಅಸೋಸಿಯೇಟ್ ಆಗಿ ಕೊಲಾಬ್ರೇಷನ್ ಅಲ್ಲಿ ಯಾವ ರೀತಿ ನೀವು ಇನ್ಕಮ್ ನ ಜನರೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ನಾವು ಒಂದು 25-30 ಮಿನಿಟ್ಸ್ ಡಿಸ್ಕಸ್ ಮಾಡ್ತೀವಿ. ಓಕೆ. ಇದು ಒನ್ ವೇ ಕಮ್ಯುನಿಕೇಶನ್ ಇರೋದ್ರಿಂದ ಯಾರು ಕೂಡ ಅನ್ಮ್ಯೂಟ್ ಮಾಡಿ ಮೀಟಿಂಗ್ ಅಲ್ಲಿ ಇನ್ ಬಿಟ್ವೀನ್ ಅಲ್ಲಿ ಡಿಸ್ಕಸ್ ಮಾಡೋದು ಬೇಡ. ನಿಮ್ಗೆ ಏನಾದ್ರೂ ಡೌಟ್ಸ್ ಮೀಟಿಂಗ್ ಅಲ್ಲಿ ಸಾಲ್ವ್ ಆಗಿಲ್ಲ, ಸಪೋಸ್ ನಿಮ್ಗೆ ಏನಾದ್ರೂ ಡಿಸ್ಕಸ್ ಮಾಡ್ಬೇಕು ಅನ್ನೋ ವಿಷಯ ಇತ್ತಂದ್ರೆ ಸೊ ನೀವು ನಮ್ಮ ಹೆಲ್ಪ್ ಲೈನ್ ನಂಬರ್ ಇರುತ್ತೆ, ಆ ನಂಬರ್ನು ಕೂಡ ನಾನು ಡಿಸ್ಪ್ಲೇದಲ್ಲಿ ಶೋ ಮಾಡ್ತೀನಿ. ಸೊ ನೀವು ನಮ್ಮ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡ್ಬೋದು. ಓಕೆ, ನಾವು ನಿಮಗೆ ಸೊಲ್ಯೂಷನ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಇವಾಗ ವಾಟ್ಸ್ಆಪ್ ಅಲ್ಲಿ ನಾವು ಆಲ್ರೆಡಿ ಒಂದು ಸರ್ಟಿಫಿಕೇಶನ್ ಪ್ರೋಗ್ರಾಮ್ ನ ಬಗ್ಗೆ ಒಂದು ಸರ್ಟಿಫಿಕೇಟ್ ನ ಕೂಡ ಕಳ್ಸಿದೀವಿ. ಸ್ಯಾಂಪಲ್ ಸರ್ಟಿಫಿಕೇಟ್ ಅದು ಸ್ಕಿಲ್ ಇಂಡಿಯಾ ಸರ್ಟಿಫಿಕೇಟ್. ಸೊ ಸ್ಕಿಲ್ ಇಂಡಿಯಾ ಸರ್ಟಿಫಿಕೇಟ್ ಬಂದು ಆಲ್ ಓವರ್ ವರ್ಲ್ಡ್ ವೈಡ್ ರೆಕಗ್ನೈಸ್ಡ್ ಸರ್ಟಿಫಿಕೇಟ್. ಓಕೆ. ಸೊ ನಾನು ಇವಾಗ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಸ್ಕ್ರೀನ್ ವಿಸಿಬಲ್ ಇದೆನಾ? ಥಮ್ಸ್ ಅಪ್ ಮಾಡಿ. ಓಕೆ. ಸೊ ಇದು ಆಕ್ಚುಲಿ ನಿಮ್ಗೆ ಇನ್ ಡೀಟೇಲ್ ಆಗಿ ನಾನು ಇವಾಗ ನಮ್ಮ 2 ಪ್ರೋಗ್ರಾಮ್ಸ್ ಬಗ್ಗೆ ಇವತ್ತಿನ ಮೀಟಿಂಗ್ ಅಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮತ್ತೆ ಈ ಡೀಟೇಲ್ ಡಾಕ್ಯುಮೆಂಟ್ PDF ಫಾರ್ಮ್ಯಾಟ್ ಕೂಡ ನಾವು ಆಲ್ರೆಡಿ ನಿಮ್ಗೆ ರೆಸ್ಪೆಕ್ಟಿವ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದೀವಿ. ಸೊ ನಮ್ಮ ಅಪ್ಸ್ಕಿಲ್ ಇಂಡಿಯಾ ಲರ್ನಿಂಗ್ ಆಪ್ ಚಾನಲ್ ಕೂಡ ಇದೆ, ಲೈಕ್ ವಾಟ್ಸ್ಆಪ್ ಚಾನಲ್ ಕೂಡ ಇದೆ. ಅದನ್ನ ಇನ್ನ ಯಾರು ಫಾಲೋ ಮಾಡಿಲ್ಲ, ಅದನ್ನ ಕೂಡ ನೀವು ಫಾಲೋ ಮಾಡಿದ್ರೆ ಲೇಟೆಸ್ಟ್ ಅಪ್ಡೇಟ್ ನಿಮಗೆ ಚಾನಲ್ ಅಲ್ಲಿ ಸಿಗುತ್ತೆ. ಮತ್ತೆ ನೀವು ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ಇದೀರಾ, ರೆಸ್ಪೆಕ್ಟಿವ್ ಗ್ರೂಪ್ಸ್ ಅಲ್ಲಿ ಅಂದ್ರೆ ಬ್ರಾಡ್ಕಾಸ್ಟ್ ಗ್ರೂಪ್ ಅಲ್ಲೂ ಕೂಡ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಓಕೆ. ಸೊ ಈ ಮೀಟಿಂಗ್ ಅಲ್ಲಿ ಇವಾಗ ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರ ಸಂಬಂಧಪಟ್ಟಾಗೆ ಸೊ ನಾನು ಆಲ್ರೆಡಿ ಡಾಕ್ಯುಮೆಂಟ್ ನ ಶೇರ್ ಮಾಡಿರೋ ಇನ್ಫಾರ್ಮೇಶನ್ ಒನ್ಸ್ ಅಗೇನ್ ನಾನು ರಿವ್ಯೂ ಮಾಡ್ತೀನಿ. ಸೊ ಇದರಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು, ಇಟ್ಸ್ ಅ ವರ್ಕ್ ಫ್ರಮ್ ಆಪರ್ಚುನಿಟಿ ಅಪ್ಲಿಕೇಬಲ್ ಫಾರ್ ಆಲ್ ಇಂಡಿಯಾ. ಸೊ ಎಕ್ಸಾಂಪಲ್, ನೀವು ವರ್ಕ್ ಮಾಡೋದಾಗಿರ್ಬೋದು, ಆಲ್ ಓವರ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ನಮ್ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಕೂಡ ಮಾಡ್ಬೋದು. ಸಪೋಸ್ ವರ್ಕ್ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ ಆಲ್ ಓವರ್ ಇಂಡಿಯಾ ಬಿಸ್ನೆಸ್ ಕೂಡ ಮಾಡ್ಬೋದು. ಸಪೋಸ್ ನೀವ್ ಇವಾಗ ಎಲ್ಲಿಂದ ಯಾವ ಲೊಕೇಶನ್ ಇಂದ ಜಾಯಿನ್ ಆಗಿದ್ರು ಕೂಡ ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಜೊತೆ ನೀವು ಕನೆಕ್ಟ್ ಆಗ್ಬೋದು. ಓಕೆ. ಇಲ್ಲಿ ಯಾವ್ದೇ ರೀತಿ ಬ್ಯಾರಿಯರ್ ಇಲ್ಲ, ಯಾಕಂದ್ರೆ ನಮ್ಮ ಅಪ್ಲಿಕೇಶನ್ ಏನಿದೆ ಅದು ಪ್ಲೇ ಸ್ಟೋರ್ ಅಲ್ಲಿ ಆಲ್ ಓವರ್ ಇಂಡಿಯಾ ಅವೈಲೇಬಲ್ ಇದೆ.
ಜೊತೆಗೆ ನಮ್ಮ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಆಲ್ ಓವರ್ ವರ್ಲ್ಡ್ ನಿಮ್ಗೆ ಅವೈಲಬಲ್ ಇದೆ. ಓಕೆ, ನೀವು ಯಾವುದೇ ವರ್ಲ್ಡ್ ಅಲ್ಲಿ ಯಾವುದೇ ಕಂಟ್ರಿಲಿ ಇದ್ರೂ ಕೂಡ ನಮ್ಮ ಅಫಿಷಿಯಲ್ ವೆಬ್ಸೈಟ್ ನ ಆಕ್ಸೆಸ್ ಮಾಡಬಹುದು. ಸಪೋಸ್ ನಮ್ಮ ಆಪ್ ನ ಆಕ್ಸೆಸ್ ಮಾಡ್ಬೇಕಂದ್ರೆ ಪ್ಲೇ ಸ್ಟೋರ್ ಹೋಗಿ ಇಲ್ಲಿ ನಾವು ಮೆನ್ಷನ್ ಮಾಡಿದೀನಿ ಅಪ್ಸ್ಕಿಲ್ ಇಂಡಿಯಾ ಲರ್ನಿಂಗ್ ಆಪ್ ಅಂತ ಹೇಳಿ ಟೈಪ್ ಮಾಡಿದ್ರೆ ನಮ್ಮ ಅಪ್ಲಿಕೇಶನ್ ಸಿಗುತ್ತೆ, ನಮ್ಮ ಕ್ಲಾಸಸ್ ಕೂಡ ಸಿಗುತ್ತೆ. ಸೊ ಅಪ್ಲಿಕೇಶನ್ ಅಲ್ಲಿ ನರ್ಸರಿಯಿಂದ PUC ವರೆಗೂ ಕೂಡ CBSE ಮತ್ತೆ ಆಲ್ ಓವರ್ ಇಂಡಿಯಾ ಸ್ಟೇಟ್ ಬೋರ್ಡ್ಸ್ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಕ್ಲಾಸಸ್ ಅವೈಲಬಲ್ ಇರುತ್ತೆ. ಓಕೆ, ದಿಸ್ ಇಸ್ ಅವರ್ ಕೋರ್ ಪ್ರೋಗ್ರಾಮ್. ನಾವು ಮೇಜರ್ಲಿ ಎಜುಕೇಶನ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ನರ್ಸರಿಯಿಂದ PUC ವರ್ಗುನು ಮಕ್ಕಳಿಗೆ ಕ್ಲಾಸಸ್ ನ ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಸ್ಮಾರ್ಟ್ ಫೋನ್ ಮುಖಾಂತರ, ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಅಥವಾ ಟ್ಯಾಬ್ಲೆಟ್ ಮುಖಾಂತರ ಸ್ಟೂಡೆಂಟ್ 24/7 ಅಪ್ಲಿಕೇಶನ್ ಅಲ್ಲಿ ಕ್ಲಾಸಸ್ ನ ಅಟೆಂಡ್ ಮಾಡಬಹುದು. ಜೊತೆಗೆ ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರಿಪರೇಷನ್ಸ್ ಆಗಿರ್ಬೋದು, ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕೂಡ ನಾವು ಇಂಟಿಗ್ರೇಟ್ ಮಾಡಿದೀವಿ. ಅಂದ್ರೆ ಅಕಾಡೆಮಿಕ್ಸ್ ಅಂತ ಬಂದ್ರೆ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಈ ತರದ್ದು ಕ್ಲಾಸಸ್, ಅನಿಮೇಟೆಡ್ ವಿಡಿಯೋ ಲೆಸನ್ಸ್ ಅಂದ್ರೆ ಸ್ಟೋರಿ ಟೆಲ್ಲಿಂಗ್ ಮುಖಾಂತರ ನಾವು ಹೇಳಿಕೊಡ್ತೀವಿ. ಯಾಕೆ ಈ ಅಪ್ಲಿಕೇಶನ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ ಅಂತ ಹೇಳಿ ನಿಮ್ಗೆಲ್ಲ ಒಂದು ಡೌಟ್ ಇರ್ಬೋದು. ಈಗ ಯಾಕಂದ್ರೆ ಸ್ಕೂಲ್ ಇದೆ, ಕಾಲೇಜಸ್ ಇದೆ, ಯೂನಿವರ್ಸಿಟೀಸ್ ಗಳಿದೆ. ಎಜುಕೇಶನ್ ಅಂತ ಬಂದ್ರೆ ನಮ್ಗೆ ಎಲ್ಲ ಕಡೆ ಆಲ್ರೆಡಿ ಅವೈಲಬಲ್ ಇದೆ. ಅಂದ್ರೆ ನೀವು ಈಗ ಒಂದು ಎಕ್ಸಾಂಪಲ್ ಸ್ಟೂಡೆಂಟ್ ಯಾವ್ದಾದ್ರು ಎಜುಕೇಶನ್ ತಗೋಬೇಕಂದ್ರೆ ಒಂದು ಗವರ್ನಮೆಂಟ್ ಸ್ಕೂಲ್ ಇರ್ಬೋದು, ಒಂದು ಪ್ರೈವೇಟ್ ಸ್ಕೂಲ್ಸ್ ಇರುತ್ತೆ, ಅಥವಾ ಒಂದು ಟ್ಯೂಷನ್ ಸೆಂಟರ್ ಇರುತ್ತೆ, ಅಕಾಡೆಮೀಸ್ ಇದೆ. ಓಕೆ, ಇಲ್ಲಿ ನಮ್ಗೆ ಆಲ್ರೆಡಿ ಆಫ್ಲೈನ್ ಅಲ್ಲಿ ಕ್ಲಾಸಸ್ ಸಿಗ್ತಾ ಇದೆ. ಬಟ್ ಯಾಕೆ ಇದು ಅಪ್ಲಿಕೇಶನ್ ಹೆಂಗೆ ಬೆನಿಫಿಟ್ ಆಗುತ್ತೆ ಮಕ್ಕಳಿಗೆ ಅಂತ ಹೇಳೋದಾದ್ರೆ, ನೋಡಿ ಇದು ಇವಾಗ ಬೇಜರ್ಲಿ ನಾವು ಫೋಕಸ್ ಮಾಡ್ತಾ ಇರೋದು ಕ್ವಾಲಿಟಿ ಎಜುಕೇಶನ್ ಅಫೋರ್ಡಬಲ್ ಕಾಸ್ಟ್ ಅಲ್ಲಿ ಪ್ರೊವೈಡ್ ಮಾಡ್ಬೇಕಂತ. ಯಾಕಂದ್ರೆ ಇಲ್ಲಿ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಓದ್ತಕ್ಕಂತ ಮಕ್ಕಳು ಬಂದು ಇವನ್ ನಾವು ಯಾವ ರೀತಿ ಸಿಲೆಬಸ್ ನ ಡಿಸೈನ್ ಮಾಡಿದೀವಿ ಅಂದ್ರೆ, ಸೊ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬೋದು. ಯೂಶಲಿ ಇವಾಗ ನಮ್ಗೆ ರೀಜನ್ ಟು ರೀಜನ್ ಕ್ವಾಲಿಟಿ ಆಫ್ ಎಜುಕೇಶನ್ ಡಿಫ್ರೆನ್ಸ್ ಆಗುತ್ತೆ. ಎಕ್ಸಾಂಪಲ್, ಒಂದು ವಿಲೇಜ್ ಇಂದ ಇನ್ನ ಒಂದು ತಾಲೂಕಾ ಏರಿಯಾಗೆ ಕ್ವಾಲಿಟಿ ಆಫ್ ಎಜುಕೇಶನ್ ಡಿಫ್ರೆನ್ಸ್ ಇರುತ್ತೆ. ಒಂದು ತಾಲೂಕಾ ಇಂದ ಒಂದು ಡಿಸ್ಟಿಕ್ ಗೆ ಕ್ವಾಲಿಟಿ ಆಫ್ ಎಜುಕೇಶನ್ ಡಿಫ್ರೆನ್ಸ್ ಆಗುತ್ತೆ. ಅದೇ ರೀತಿ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತ ಸ್ಕೂಲ್ಗೂ ಒಂದು ಮೆಟ್ರೋಪಾಲಿಟನ್ ಅಲ್ಲಿ ಇರ್ತಕ್ಕಂಥ ಸ್ಕೂಲ್ಸ್ಗೂ ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಕರೆಕ್ಟ್. ಸೊ ಅಂದ್ರೆ ಈಗ ಎಕ್ಸಾಂಪಲ್ ನಿಮಗೆ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಮತ್ತೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಡಿಫ್ರೆನ್ಸ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅದೇ ರೀತಿ ಸ್ಕೂಲ್ ಟು ಸ್ಕೂಲ್, ರೀಜನ್ ಟು ರೀಜನ್ ಕ್ವಾಲಿಟಿ ಆಫ್ ಎಜುಕೇಶನ್ ಡಿಫ್ರೆನ್ಸ್ ಆಗುತ್ತೆ. ಬೇಸ್ಡ್ ಆನ್ ದ ಇನ್ಫ್ರಾಸ್ಟ್ರಕ್ಚರ್, ಬೇಸ್ಡ್ ಆನ್ ದ ಫ್ಯಾಕಲ್ಟೀಸ್, ಬೇಸ್ಡ್ ಆನ್ ದ ಕ್ಯಾರಿಕ್ಯುಲಮ್. ಬಟ್ ವೆನ್ ಇಟ್ ಕಮ್ಸ್ ಟು ಕ್ವಾಲಿಟಿ ಆಫ್ ಎಜುಕೇಶನ್, ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ ಕೂಡ ಈಕ್ವಲ್ ಎಜುಕೇಶನ್ ಸಿಗ್ಬೇಕು ಅನ್ನೋ ಒಂದು ಮೋಟಿವ್ ಇಟ್ಕೊಂಡ್ಬಿಟ್ಟು ಈ ಅಪ್ಲಿಕೇಶನ್ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ನಮ್ಮ ಅಪ್ಲಿಕೇಶನ್ ಅಲ್ಲಿ ಸಿಗ್ತಕ್ಕಂತ ಸಿಲೆಬಸ್ ಬಂದು ನಾವು NCERT ಅಫಿಲಿಯೇಟೆಡ್ ಪಾರ್ಟ್ನರ್ಶಿಪ್ ಅಲ್ಲಿ ರನ್ ಮಾಡ್ತಾ ಇರೋದ್ರಿಂದ ಹೈ ಕ್ವಾಲಿಟಿ ಅನಿಮೇಟೆಡ್ ವಿಡಿಯೋ ಲೆಸನ್ಸ್ ಮುಖಾಂತರ ಮಕ್ಕಳಿಗೆ ಈಸಿಯೆಸ್ಟ್ ಮೆಥಡ್ ಅಲ್ಲಿ ಲೈಕ್ ಸ್ಟೋರಿ ಟೆಲ್ಲಿಂಗ್ ಮುಖಾಂತರ ನಾವಿಲ್ಲಿ ಹೇಳಿಕೊಡ್ತೀವಿ. ಇಟ್ಸ್ ನಾಟ್ ಲೈವ್ ಕ್ಲಾಸಸ್. ಅಂದ್ರೆ ಈಗ ಲೈವ್ ಕ್ಲಾಸಸ್ ಗಳು ಕೂಡ ಸಾಕಷ್ಟು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಸೊ ನಾವು ಲೈವ್ ಕ್ಲಾಸಸ್ ನ ಹೇಳಿಕೊಡೋದಿಲ್ಲ, ಇಟ್ಸ್ ಅನಿಮೇಟೆಡ್ ವಿಡಿಯೋ ಲೆಸನ್ ಕ್ಲಾಸಸ್. ಓಕೆ, ಪ್ರತಿಯೊಂದು ಕ್ಲಾಸಸ್ ಕೂಡ ಡೆಡಿಕೇಟೆಡ್ ರಿಸರ್ಚ್ ಟೀಮ್ ಡಿಸೈನ್ ಮಾಡ್ತಿರ್ತಕ್ಕಂತ ಒಂದು ಕ್ಲಾಸಸ್ ಆಗಿರುತ್ತೆ. ಓಕೆ, ಸೊ ಜೊತೆಗೆ ಇಲ್ಲಿ ಕಲಿತಕ್ಕಂತ ಮಕ್ಕಳು ಯಾವುದೇ ಒಂದು ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತ ಮಗುವುದು ಸೇಮ್ ಸಿಲೆಬಸ್ ಇರುತ್ತೆ. ಅದೇ ರೀತಿ ಮ್ಯೂಟ್ ಮಾಡ್ಕೊಳ್ಳಿ. ಅದೇ ರೀತಿ ಈಗ ಗ್ರಾಮೀಣದ ಭಾಗದಲ್ಲಿ ಓದ್ತಕ್ಕಂತ ಮಗುಗೂ ಸೇಮ್ ಸಿಲೆಬಸ್ ಇರುತ್ತೆ. ಅದೇ ರೀತಿ ನಾವು ಬ್ಯಾಂಗ್ಳೂರು, ಹೈದರಾಬಾದ್, ಮುಂಬೈ, ಡೆಲ್ಲಿ ಈ ರೀತಿ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಓದ್ತಕ್ಕಂತ ಮಗುವಿಗೂ ಕೂಡ ಈಕ್ವಲ್ ಎಜುಕೇಶನ್ ಅಂದ್ರೆ ನಮ್ ಪ್ಲಾಟ್ಫಾರ್ಮ್ ಅಲ್ಲಿ ಡಿಫ್ರೆನ್ಸ್ ಇರೋದಿಲ್ಲ. ಓಕೆ, ಸೊ ಹಾಗಾಗಿ ಆ ಸ್ಟೂಡೆಂಟ್ ಭಾರತದ ಯಾವುದೇ ಕ್ಯಾಂಡಿಡೇಟ್ ಜೊತೆ ಈಕ್ವಲ್ ಆಗಿ ಕಾಂಪಿಟೇಷನ್ ಮಾಡ್ತಕ್ಕಂತ ಎಬಿಲಿಟೀಸ್ ನ ಬಿಲ್ಡ್ ಮಾಡ್ತಕ್ಕಂತ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಓಕೆ, ಸೊ ಇದು ನಮ್ಮ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್. ಸೊ ಎರಡನೇದಾಗಿ ನಿಮ್ಗೆ ಇಲ್ಲಿ ಯಾವ ರೀತಿ ಆಪರ್ಚುನಿಟೀಸ್ ಇರುತ್ತೆ ಅಂತ ಹೇಳಿ ನಾನು ಹೇಳೋದಾದ್ರೆ, ಮೊದಲನೇ ಬಾರಿ ನಿಮ್ಗೆ ಇದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ನೀವು ಯಾವ ಲೊಕೇಶನ್ ನಲ್ಲಿ ಇದ್ದೀರಾ ಅಲ್ಲಿಂದಾನೇ ನೀವು ಮನೆಯಿಂದಾನೇ ಕೆಲಸ ಮಾಡ್ತೀರಾ. ಓಕೆ, ಸೊ ಕೆಲಸ ಏನಿರುತ್ತೆ ಅಂತ ಹೇಳಿದ್ರೆ, ಮೊದಲೇದು ಡಿಜಿಟಲ್ ಕೆರಿಯರ್ ವಿಕಾಸ್ ಯೋಜನಾ ಅಂತ ಹೇಳಿ TCVY ಪ್ರೋಗ್ರಾಮ್ ಅಂತ ಹೇಳಿ ನಾವು ಇದನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಅಂದ್ರೆ ಭಾರತಾದ್ಯಂತ ಒಂದು ಉದ್ಯೋಗ ಸೃಷ್ಟಿ ಮಾಡಿಸ್ಬೇಕು ಅನ್ನೋದು ಕೂಡ. ಅಂದ್ರೆ ಮೊದಲನೇದಾಗಿ ಅಪ್ಸ್ಕಿಲ್ ಇಂಡಿಯಾ ಲರ್ನಿಂಗ್ ಅಪ್ಲಿಕೇಶನ್ ಕಡೆಯಿಂದ ಮದರ್ ಕಂಪನಿ ಏನಿದೆ ಅಪ್ಸ್ಕಿಲ್ ಇಂಡಿಯಾ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ, ಸೊ ನಾವು ಮೇಜರ್ 4 ಪಿಲ್ಲರ್ಸ್ ಮೇಲೆ ಫೋಕಸ್ ಮಾಡ್ತಾ ಇದೀವಿ. ಸೊ ಮೊದಲನೇದು ಹೆಲ್ತ್, ಎರಡನೇದು ಎಜುಕೇಶನ್, ಮೂರನೇದು ಎಂಪ್ಲಾಯ್ಮೆಂಟ್, ಫೋರ್ತ್ ಬಂದು ಎಂಪವರ್ಮೆಂಟ್. ಓಕೆ, ಸೊ ಮೊದಲನೇದಾಗಿ ನಾವು ಹೆಲ್ತ್ ಬಗ್ಗೆ ಆದ್ರೆ ನಿಮಗೆ ಹೆಲ್ತ್ ಕಾರ್ಡ್ಸ್, ಬೆನಿಫಿಟ್ಸ್, ಹಾಸ್ಪಿಟಲೈಸೇಷನ್ ಸಂಬಂಧಪಟ್ಟಾಗೆ ನಾವು
ಹೆಲ್ತ್ ಬೆನಿಫಿಟ್ಸ್ ಕಾರ್ಡ್ಸ್ ನ ಪ್ರೊವೈಡ್ ಮಾಡ್ತೀವಿ, ಬೋತ್ ಸ್ಟೂಡೆಂಟ್ ಅಂಡ್ ಕ್ಯಾಂಡಿಡೇಟ್ಸ್ ಪ್ರತಿಯೊಬ್ಬರಿಗೂ ಕೂಡ. ಎರಡನೇದು ಎಜುಕೇಶನ್. ನಮ್ಮ ಅಪ್ಲಿಕೇಶನ್ ಮುಖಾಂತರ ಸದ್ಯದ ಮಟ್ಟಿಗೆ ನಾವು ನರ್ಸರಿಯಿಂದ PUC ವರ್ಗುನು ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಪ್ರತಿಯೊಂದು ಮಗುವಿಗೂ ಕೂಡ ಒಂದು ಕ್ವಾಲಿಟಿ ಎಜುಕೇಶನ್ ನ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ. ಮೂರನೇದು ಎಂಪ್ಲಾಯಬಿಲಿಟಿ ನ ನಾವು ಕ್ರಿಯೇಟ್ ಮಾಡ್ಬೇಕು, ಎಂಪ್ಲಾಯಬಲ್ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ನ ಹೈಬ್ರಿಡ್ ಮಾಡೆಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಪ್ರತಿಯೊಬ್ರು ಕೂಡ ಇದ್ರ ಬಳಕೆನ ಮಾಡ್ಕೊಳ್ಬಹುದು. ನಾಲ್ಕನೇದು ಎಂಪವರ್ಮೆಂಟ್. ಸೊ ಹೀಗಾಗಿ ಈ 4 ದೇಶಗಳನ್ನ ಇಟ್ಕೊಂಡು ಸ್ಥಾಪನೆ ಆಗಿರ್ತಕ್ಕಂತ ಅಪ್ಸ್ಕಿಲ್ ಇಂಡಿಯಾ ಲರ್ನಿಂಗ್ ಆಪ್ ಬಂದು ಸುಮಾರು 5 ವರ್ಷದಿಂದ 50 ವರ್ಷದವರೆಗೂ ಕೂಡ ಮಕ್ಕಳಿಗೆ ಎಜುಕೇಶನ್ ಕೊಡ್ತೀವಿ. ಓಕೆ, ಅಕಾಡೆಮಿಕ್ಸ್ ಆಗಿರ್ಬೋದು, ಸ್ಕಿಲ್ಸ್ ಆಗಿರ್ಬೋದು. ಇಟ್ಸ್ ಅ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ ಇರುತ್ತೆ. ಸಪೋಸ್ NSDC ಜೊತೆಗೂ ಕೂಡ ನಾವು NCERT ಜೊತೆಗೂ ಅಫಿಲಿಯೇಟೆಡ್ ಪಾರ್ಟ್ನರ್ ಇದೀವಿ, ಜೊತೆಗೆ NSDC ಜೊತೆಗೂ ಅಫಿಲಿಯೇಟೆಡ್ ಪಾರ್ಟ್ನರ್ ಇದೀವಿ. ಸೊ NSDC ಅಂದ್ರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳಿ. ಈಗ ನಾನು ಆಲ್ರೆಡಿ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್ ಏನಿದೆ, ಇಟ್ಸ್ ಸೆಂಟ್ರಲ್ ಗವರ್ನಮೆಂಟ್ ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟ್ ನ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಆ ಸರ್ಟಿಫಿಕೇಟ್ ಕೊಟ್ಟರು ಕೂಡ ಎಕ್ಸೆಪ್ಟ್ ಮಾಡಬಹುದಾದಂತ ಆ ಸರ್ಟಿಫಿಕೇಟ್ ಆಗಿರುತ್ತೆ. ಓಕೆ, ಅಂದ್ರೆ ಇದು ಅಫಿಷಿಯಲ್ ಸರ್ಟಿಫಿಕೇಟ್, ವರ್ಲ್ಡ್ ವೈಡ್ ಎಕ್ಸೆಪ್ಟಬಲ್ ಸರ್ಟಿಫಿಕೇಟ್ ಅಂಡ್ ರೆಕಗ್ನೈಸ್ಡ್ ಸರ್ಟಿಫಿಕೇಟ್ ಆಗಿರುತ್ತೆ. ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟಡಿ ಮಾಡ್ತಕ್ಕಂತ ಸ್ಟೂಡೆಂಟ್ ಆಗಿರ್ಬೋದು, ಕ್ಯಾಂಡಿಡೇಟ್ಸ್ ಗೆ ಸಿಗ್ತಕ್ಕಂತ ಸರ್ಟಿಫಿಕೇಟ್ ವರ್ಲ್ಡ್ ವೈಡ್ ಎಕ್ಸೆಪ್ಟಬಲ್ ಸರ್ಟಿಫಿಕೇಟ್. ಕ್ಲಿಯರ್? Can I accept the thumb raise from the each and everyone from the participants? Hopefully, I think intro information clear agide andre we'll jump into the workflow. Perfect. So this is all about the intro of Upskill India Infotech Private Limited. ಸೊ ನಾವು ಅಪ್ಲಿಕೇಶನ್ ಇಂಟ್ರೊಡ್ಯೂಸ್ ಮಾಡಿದೀವಿ, ನಿಮ್ಗೆ ಪ್ಲೇ ಸ್ಟೋರ್ ಅಲ್ಲಿ ಆಪ್ ಸಿಗುತ್ತೆ. ಸೊ ನಿಮ್ಗೆ ಇವಾಗ ವರ್ಕ್ ಏನಂತ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ಸೊ ಡಿಜಿಟಲ್ ಕೆರಿಯರ್ ವಿಕಾಸ್ ಯೋಜನಾ ಅಂದ್ರೆ ಡಿಜಿಟಲ್ ಅಂದ್ರೆ ಇಟ್ಸ್ ಅ ಡಿಜಿಟಲ್ ಪ್ಲಾಟ್ಫಾರ್ಮ್. ಅಂದ್ರೆ ನೀವು ಸ್ಮಾರ್ಟ್ ಫೋನ್ ಮತ್ತೆ ಇಂಟರ್ನೆಟ್ ಬಳಕೆ ಮಾಡ್ಕೊಂಡು ವಿಕಾಸ್ ಅಂದ್ರೆ ನೀವೇ ಅಪ್ಸ್ಕಿಲ್ ಅಪ್ಗ್ರೇಡ್ ಆಗ್ತಕ್ಕಂಥ ಅಂದ್ರೆ ಡೆವಲಪ್ಮೆಂಟ್ ಆಗ್ತಕ್ಕಂತ ಒಂದು ಪ್ರೋಗ್ರಾಮ್. ಓಕೆ, ಸೊ ನೀವು ಡೆವಲಪ್ಮೆಂಟ್ ಆಗ್ತೀರಾ ಬೋತ್ ನಿಮ್ಮ ಕೆರಿಯರ್ ಅಲ್ಲಿ ಜೊತೆಗೆ ಫಿನಾನ್ಷಿಯಲಿ, ಬೋತ್ ಕೆರಿಯರ್ ಅಂಡ್ ಫಿನಾನ್ಷಿಯಲಿ ಮಾನಿಟರಿ ಬೆನಿಫಿಟ್ಸ್ ನ ತಗೊಳ್ಬಹುದಾದಂತ ಒಂದು ಪ್ಲಾಟ್ಫಾರ್ಮ್ ಇದು. ಓಕೆ, ಸೊ ನೆಕ್ಸ್ಟ್ ನಿಮ್ದ ಡೆಸಿಗ್ನೇಷನ್ ಏನು ಅಂತ ಹೇಳಿದ್ರೆ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅಂತ ಹೇಳಿ. ಅಂದ್ರೆ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅಂದ್ರೆ ಏನು? ಯು ಆರ್ ಆಲ್ ಲೈಕ್ ಯುವರ್ ಎಂಪ್ಲಾಯಿ. ಅಂದ್ರೆ ನೀವೊಂದು ಕಂಪನಿಗೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಅಲ್ಲಿ ನಿಮ್ಮನ್ನ ಆಸ್ ಎ ಎಂಪ್ಲಾಯಿ ಆಗಿ ಕನ್ಸಿಡರೇಷನ್ ಮಾಡ್ಕೊಳ್ತಾರೆ. ಬಟ್ ಇಲ್ಲಿ ನೀವು ಬಿಸ್ನೆಸ್ ನ ಡೆವಲಪ್ ಮಾಡ್ತಕ್ಕಂತ ಒಂದು ಅಸೋಸಿಯೇಟ್ ಆಗಿ ಇನ್ಸೈಡ್ ಸೇಲ್ಸ್ ಅಲ್ಲಿ ನೀವು ವರ್ಕ್ ಮಾಡ್ತೀರಾ. ಕ್ಲಿಯರ್? ಎಸ್ ಸರ್. ಜಸ್ಟ್ ಎ ಮಿನಿಟ್. ಸಮ್ ನೆಟ್ವರ್ಕ್ ಪ್ರಾಬ್ಲಮ್, ನಾನು ಅಗೇನ್ ರೀಕನೆಕ್ಟ್ ಆಗ್ತಾ ಇದ್ದೀನಿ. ಮಾಡಕ್ಕೆ ಟ್ರೈ ಮಾಡ್ತೀನಿ ಒನ್ಸ್ ಐ ಆಮ್ ಕನೆಕ್ಟಿಂಗ್ ಬ್ಯಾಕ್ ಟು ಮೈ ಲ್ಯಾಪ್ಟಾಪ್, ಬಟ್ ಸ್ಟಿಲ್ ಐ ಟ್ರೈ ಟು ಎಕ್ಸ್ಪ್ಲೇನ್ ಇನ್ ಡೀಟೇಲ್. PDF ಫೈಲ್ ನ ಶೇರ್ ಕೂಡ ಮಾಡಿದೀನಿ. ಸೊ ಯಾರಿಗಾದ್ರೂ ಎಕ್ಸ್ಟ್ರಾ ಡೌಟ್ಸ್ ಇತ್ತು ಅಂದ್ರೆ ನೀವು ಡೆಫಿನೆಟ್ಲಿ ನಿಮ್ಮ ಏನು ರೆಸ್ಪೆಕ್ಟಿವ್ ಗ್ರೂಪ್ಸ್ ಅಲ್ಲಿ ನಿಮ್ಗೆ PDF ಫೈಲ್ ಸಿಗುತ್ತೆ. ಸೊ ಆ PDF ಫೈಲ್ ನ ನೀವು ಕೂಡ ಆಕ್ಸೆಸ್ ಮಾಡಿ ನಿಮ್ಮ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊಳ್ಬಹುದು. ಸಪೋಸ್ ಫಾರ್ ಮೋರ್ ಇನ್ಫಾರ್ಮೇಶನ್ ಡೆಫಿನೆಟ್ಲಿ ಯು ಕ್ಯಾನ್ ರೀಚ್ ಔಟ್ ಅಸ್ ವಿಯಾ ವಾಟ್ಸ್ಆಪ್ ಆರ್ ಕಾಲ್ or our helpline number. Okay, yes, I'm connecting back. Can anyone see my screen? Kindly give me a thumbs up. Thank you for the confirmation. So yes, exactly, yeah, this is the program what we are discussing currently, the digital career yojana program. This is first program. Okay, ಇದು ಬಂದು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅಂತ ಹೇಳಿ ನಾವು ಡೆಸಿಗ್ನೇಷನ್ ನ ಅಲೋಕೇಟ್ ಮಾಡಿದೀವಿ. ಸೊ ನಿಮ್ಗೆ ರೆಸ್ಪೆಕ್ಟಿವ್ ಟೀಮ್ ಲೀಡರ್ಸ್ ಇರ್ತಾರೆ, ಮ್ಯಾನೇಜರ್ಸ್ ಇರ್ತಾರೆ, ಮತ್ತೆ ಹೈರಾರ್ಕಿ ಇರುತ್ತೆ. ಫಾರ್ ಯುವರ್ ಹೆಲ್ಪ್ ಮತ್ತೆ ಗೈಡೆನ್ಸ್ ಗೆ ಟೀಮ್ ಲೀಡರ್ಸ್ ಇರ್ತಾರೆ, ಹೂ ಆರ್ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಲೀಡರ್ಸ್, ಹೂ ಆರ್ ಕಂಪ್ಲೀಟೆಡ್ ದಿ ಬ್ಯಾಚಸ್ ಅಂಡ್ ಹೂ ಆರ್ ಕ್ವಾಲಿಫೈಡ್ ಫಾರ್ ದಿ ಮಲ್ಟಿಪಲ್ ಟಾಸ್ಕ್ ಅಂಡ್ ಮಲ್ಟಿಪಲ್ ಪ್ರೋಗ್ರಾಮ್ಸ್ ಅಂತ ಹೇಳ್ಬೋದು. ಸೊ ಐ ಥಿಂಕ್ someone share the screen. Can you
Bhumika, kindly, you know, program business development associate inside sales. Okay, ಇದು ಬಂದು ಬೋತ್ ಫುಲ್ ಟೈಮ್ ಅಂಡ್ ಪಾರ್ಟ್ ಟೈಮ್ ಬೋತ್ ಕ್ಯಾಂಡಿಡೇಟ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಫುಲ್ ಟೈಮ್ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್ ಅಂತ ನಿಮಗೆ ಹೇಳ್ತೀನಿ. ಸೊ ನೀವು ಒಂದು ವರ್ಕ್ ಫ್ಲೋದಲ್ಲಿ ಪ್ರಾಸೆಸ್ ನ ಫಾಲೋ ಮಾಡ್ತೀರಾ. ಫುಲ್ ಟೈಮ್ ಆದ್ರೆ ಮಾರ್ನಿಂಗ್ 11 o'clock ಮಾರ್ನಿಂಗ್ ಮೀಟಿಂಗ್ ಇರುತ್ತೆ, ಈವ್ನಿಂಗ್ 7 o'clock ಮೀಟಿಂಗ್ ಇರುತ್ತೆ. ನಿಮ್ಗೆ ಲೀಡ್ಸ್ ಪ್ರೊವೈಡ್ ಮಾಡ್ತೀವಿ, ನಿಮ್ಗೆ ಕಂಟಿನ್ಯೂಸ್ ಟ್ರೈನಿಂಗ್ ಇರುತ್ತೆ ರಿಲೇಟೆಡ್ ಟು ಅಪ್ ಸ್ಕಿಲ್ಲಿಂಗ್, ಅಪ್ಗ್ರೇಡಿಂಗ್ ಅಂಡ್ ಕಮ್ಯುನಿಕೇಶನ್ಸ್ ಇದ್ರ ಸಂಬಂಧಪಟ್ಟಾಗೆ. ಪಾರ್ಟ್ ಟೈಮ್ ಅಂದ್ರೆ ನಿಮ್ಗೆ ಅವೈಲೇಬಲ್ ಟೈಮ್. ಸಪೋಸ್ ಎಕ್ಸಾಂಪಲ್ ನೀವು ಸ್ಟೂಡೆಂಟ್ ಇದೀರಾ, ನಿಮ್ಗೆ ಟೈಮ್ ಲಿಮಿಟೇಷನ್ಸ್ ಇರುತ್ತೆ. ಸಪೋಸ್ ಹೌಸ್ ವೈಫ್ ಇದೀರಿ, ನಿಮ್ಗೆ ಫುಲ್ ಟೈಮ್ ಕೊಡಕ್ ಆಗಲ್ಲ ವರ್ಕ್ ನ, ಅಲ್ಲಿ ಆ ತರದ ಇಶ್ಯೂಸ್ ಇದ್ದಾಗ ಯು ಕ್ಯಾನ್ ವರ್ಕ್ ಇವನ್ ಪಾರ್ಟ್ ಟೈಮ್ ಆಲ್ಸೋ. ಡೈಲಿ 3 hours 4 hours maximum depends on your comfortable time, you can start working. Okay, and location anyhow it's your comfortable location in your own residence, you can start working. Okay, so ಏನ್ ಮೇಜರ್ ಕೆಲಸ ಇರುತ್ತೆ ಅಂದ್ರೆ ಐ ಥಿಂಕ್ ಕನ್ನಡ ಸ್ಲೈಡ್ಸ್ ನ ಓಪನ್ ಮಾಡ್ಬಿಡ್ತೀನಿ. ಓಕೆ, ಯಾ. ಸೊ ಇಲ್ಲಿ ನಿಮ್ಗೆ ಆಲ್ರೆಡಿ ಇದು ಡೀಟೇಲ್ಸ್ ನಾನು ಶೇರ್ ಮಾಡಿದ್ದೀನಿ. ಒನ್ಸ್ ಅಗೇನ್ ನೀವು ಈ ಮೀಟಿಂಗ್ ಮುಗಿದ ನಂತರ ನೀವು ಸ್ವಂತವಾಗಿ ಇದನ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇದು ಏನ್ ಕೆಲಸ ಇರುತ್ತೆ ಅಂದ್ರೆ ಅಪ್ಸ್ಕಿಲ್ ಇಂಡಿಯಾ ಕೋರ್ಸಸ್ ಅನ್ನು ಪ್ರಚಾರ ಮಾಡುವುದು. ಸೊ ನಮ್ಮಲ್ಲಿ ಕೋರ್ಸಸ್ ಇರುತ್ತೆ. ಎಸ್, ಡೆಫಿನೆಟ್ಲಿ ನಮ್ದು ಮೇಜರ್ಲಿ ಎಜುಕೇಶನ್ ಪ್ಲಾಟ್ಫಾರ್ಮ್ ಆಗಿರೋದು. ನಮ್ ಕೋರ್ಸಸ್ ಇದೆ. ಕೋರ್ಸಸ್ ಅಂದ್ರೆ ನರ್ಸರಿಯಿಂದ PUC ವರೆಗೂ ನೀವು ಆಲ್ ಓವರ್ ಇಂಡಿಯಾ ಯಾವ ಸ್ಟೂಡೆಂಟ್ ನಾದ್ರೂ ಅಡ್ಮಿಷನ್ ಮಾಡಿಸಬಹುದು. ಅದ್ರ ಬಗ್ಗೆ ಪ್ರಚಾರ ಅಂದ್ರೆ ಪ್ರಮೋಟರ್ ಆಗಿ ಕೆಲಸ ಮಾಡ್ತೀರಾ. ಅಂದ್ರೆ ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ವಾಟ್ಸ್ಆಪ್, ಮಲ್ಟಿಪಲ್ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಗ್ರೂಪ್ಸ್ ಈ ತರದ ನೀವು ಪ್ರಮೋಟ್ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಎ ಕಾಲ್ ಬ್ಯಾಕ್ ಅಂಡ್ ಯು ಕ್ಯಾನ್ ಅಡ್ಮಿಟ್ ಎನಿ ಸ್ಟೂಡೆಂಟ್ಸ್ ಎನಿ ಪಾರ್ಟ್ ಆಫ್ ಇಂಡಿಯಾ. ಓಕೆ, ಸೊ ಮತ್ತೆ ವಿದ್ಯಾರ್ಥಿಗಳಿಗೆ ಕೋರ್ಸಸ್ ಬಗ್ಗೆ ಮಾರ್ಗದರ್ಶನ ನೀಡುವುದು ಅಂದ್ರೆ ಸ್ಟೂಡೆಂಟ್ ಮೆಂಟರ್ಶಿಪ್ ಅಂತ ಕರಿತೀವಿ. ಯು ಆರ್ ವರ್ಕಿಂಗ್ ಆಸ್ ಅನ್ ಅಕಾಡೆಮಿಕ್ ಮೆಂಟರ್, ಅಂದ್ರೆ ಒಬ್ರು ಮೆಂಟರ್ ಆಗಿ ನೀವು ಇಲ್ಲಿ ವರ್ಕ್ ಮಾಡ್ತೀರಾ. ಯು ಆರ್ ನಾಟ್ ಅ ಸೇಲ್ಸ್ ಪರ್ಸನ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೀವು ಇಲ್ಲಿ ಯಾವ್ದು ಪ್ರಾಡಕ್ಟ್ ನ ಸೇಲ್ ಮಾಡೋದಿಲ್ಲ, ನೀವು ಒಂದು ಮೆಂಟರ್ ಆಗಿ ಕೆಲಸ ಮಾಡ್ತೀರಾ. ಅಂದ್ರೆ ಒಂದು ಶಾಲೆದಲ್ಲಿ, ಒಂದು ಟ್ಯೂಷನ್ ಅಲ್ಲಿ ಅಥವಾ ಒಂದು ಅಕಾಡೆಮಿದಲ್ಲಿ ಒಬ್ರು ಪಾಠ ಮಾಡ್ತಕ್ಕಂತ ಫ್ಯಾಕಲ್ಟಿ ಏನಿರ್ತಾರೆ ಅವರು ಮೆಂಟರ್ ಆಗಿರ್ತಾರೆ, ಅಂದ್ರೆ ಗೈಡ್ ಮಾಡುವಂತ ಒಂದು ಜವಾಬ್ದಾರಿ ಇರುತ್ತೆ. ಅದೇ ರೀತಿ ನಮ್ಮ ಕೋರ್ಸಸ್ ಬಗ್ಗೆ ನೀವು ಯಾವ್ದೇ ವಿದ್ಯಾರ್ಥಿ ಆಗಿರ್ಬೋದು, ಯಾವ್ದೇ ಪೋಷಕರಾಗಿರ್ಬೋದು, ಅವರಿಗೆ ಮಾಹಿತಿ ಹೇಳ್ತಾ ಇದ್ದೀರಾ ಅಂದ್ರೆ ಯು ಆರ್ ಟೀಚರ್ ಆರ್ ಮೆಂಟರ್ ಆಗಿ ಕೆಲಸ ಮಾಡ್ತಿರ್ತೀರಾ. ಯು ಆರ್ ನಾಟ್ ಅ ಸೇಲ್ಸ್ ಪರ್ಸನ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಓಕೆ, ಇಟ್ಸ್ ನಾಟ್ ಅ ಸೇಲ್ಸ್ ಜಾಬ್, ಇಟ್ಸ್ ಅ ಮೆಂಟರ್ಶಿಪ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ನೀವು ಯಾವ್ದೇ ಒಂದು ಸ್ಕೂಲಿಗೆ ನಿಮ್ ಮಗುಗೆ ಅಡ್ಮಿಷನ್ ಮಾಡ್ಸಕ್ ಹೋದ್ರೆ ಅಲ್ಲಿ ಟೀಚರ್ ಅಂತ ಕನ್ಸಿಡರ್ ಮಾಡ್ತೀರಾ, ಅಥವಾ ಒಂದು ಟ್ಯೂಷನ್ ಅಲ್ಲಿ ಒಂದು ಫ್ಯಾಕಲ್ಟಿನ ಮೆಂಟರ್ ಅಂತ ಕರಿತೀರಾ, ಅಥವಾ ಸೇಲ್ಸ್ ಪರ್ಸನ್ ಅಂತ ಕರಿತೀರಾ? ನೀವ್ ಒಂದು ಶೋರೂಮ್ ಹೋದ್ರೆ ಅಲ್ಲಿ ಸೇಲ್ಸ್ ಪರ್ಸನ್ ಇರ್ತೀರಾ. ಒಂದು ಪ್ರಾಡಕ್ಟ್ ಅಂತ ಬಂದ್ರೆ ಅಲ್ಲಿ ಸೇಲ್ಸ್. ಬಟ್ ಇಟ್ಸ್ ಎ ಎಜುಕೇಶನ್ ಪ್ಲಾಟ್ಫಾರ್ಮ್, ಅಂದ್ರೆ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಟಿವ್ ಪ್ರೋಗ್ರಾಮ್ ಆಗಿರೋದ್ರಿಂದ ಯು ಆರ್ ಆಲ್ ವರ್ಕಿಂಗ್ ವಿತ್ ಡಿಗ್ನಿಟಿ ಅಂಡ್ ರೆಸ್ಪೆಕ್ಟ್. ಯು ಆರ್ ಕಾಲ್ಡ್ ಆಸ್ ಅ ಅಕಾಡೆಮಿಕ್ ಮೆಂಟರ್. ಓಕೆ, ಯಾ. ಸೊ ನೆಕ್ಸ್ಟ್ ಬಂದು ಲೀಡ್ಸ್ ಅಂಡ್ ಅಡ್ಮಿಷನ್. ಸೊ ನೋಡಿ, ಇವಾಗ ನಿಮ್ಗೆ ಒಂದಷ್ಟು ಈಗ ಸಪೋಸ್ ಯಾರೋ ಒಬ್ರಿಗೆ ಮಾಹಿತಿ ಗೊತ್ತಿಲ್ಲ, ನೀವು ಅವರಿಗೆ ಅಪ್ಲಿಕೇಶನ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟ ನಂತರ ಅವ್ರನ್ನ ನೀವು ಅಡ್ಮಿಷನ್ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಮಾಹಿತಿ ಮಾರ್ಗದರ್ಶನ ಕೊಡ್ತಕ್ಕಂತ ಜವಾಬ್ದಾರಿ ನಿಮ್ದಾಗಿರುತ್ತೆ. ಅದನ್ನ ನೀವು ಫೋನ್ ನಲ್ಲಿ ಕೊಡ್ಬೋದು, ಅಥವಾ ನೀವು ನೇರವಾಗಿ ಭೇಟಿಯಾಗಿ ಕೊಡ್ಬೋದು, ಅಥವಾ ನೀವು ನಿಮ್ಗೆ ಕಂಫರ್ಟಬಲ್ ಆಗಿ ನೀವು ಕಮ್ಯುನಿಕೇಟ್ ಮಾಡ್ಬೋದು ಈ ಪ್ರೋಗ್ರಾಮ್ ಬಗ್ಗೆ ಪ್ರಮೋಟ್ ಮಾಡೋದು. ಓಕೆ, ಸೊ ಇದು ಯೂಶಲಿ ಫುಲ್ ಟೈಮ್ ಮಾಡೋರಿಗೆ 10 to 7, ಪಾರ್ಟ್ ಟೈಮ್ ಮಾಡೋರು ನಿಮ್ಮ ಫ್ಲೆಕ್ಸಿಬಲ್ ಟೈಮ್. ಓಕೆ, ಸೊ ಇದಕ್ಕೆ ನಿಮಗೆ ಯಾವ ರೀತಿ ಪ್ರೋಗ್ರಾಮ್ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ ಅಂದ್ರೆ 21 days ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಅಂದ್ರೆ 21 ದಿನಗಳ ಟ್ರೈನಿಂಗ್ ಪ್ರೋಗ್ರಾಮ್ ನಿಮಗೆ ಕಂಪ್ಲೀಟ್ ಆಗಿ ಅಟೆಂಡ್ ಮಾಡಿದ್ರೆ ಲೈಫ್ ಟೈಮ್ ನೀವು ಅಕಾಡೆಮಿಕ್ ಮೆಂಟರ್ ಆಗಿ ಒಂದು ಪ್ಯಾಸಿವ್ ಇನ್ಕಮ್ ನ ಜನರೇಟ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ. ಕ್ಲಿಯರ್? ಸೊ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಕ್ವಾಲಿಫೈ ಮಾಡೋದಕ್ಕೆ, ಅಂದ್ರೆ ಟ್ರೈನಿಂಗ್ ನಾವು ಎನಿಹೌ ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಇದು ಟೋಟಲಿ ಫ್ರೀ ಕಾಸ್ಟ್ ಟ್ರೈನಿಂಗ್ ಇರುತ್ತೆ. ಓಕೆ, ನಾವು ಇದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಕ್ಯಾಂಡಿಡೇಟ್ಸ್ ಕಡೆಯಿಂದ ಎಕ್ಸೆಪ್ಟ್ ಮಾಡೋದಿಲ್ಲ. ಅಂದ್ರೆ ಈ ಮೀಟಿಂಗ್ ಅಲ್ಲಿ ಇರ್ತಕ್ಕಂತ ಮೊದಲೇ ಬಾರಿ ಅಟೆಂಡ್ ಆಗಿರ್ತಕ್ಕಂಥ ಪಾರ್ಟಿಸಿಪೆಂಟ್ಸ್ ಯಾರಿದ್ರ, ನೀವು ಯಾವುದೇ ರೀತಿ ಚಾರ್ಜಸ್ ನ ಕಟ್ಟಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. 21 ದಿನಗಳ ಟ್ರೈನಿಂಗ್ ಕೂಡ ಉಚಿತವಾಗಿರುತ್ತೆ. ಸೊ ದೆನ್ ಈ 21 ದಿನಗಳಲ್ಲಿ ನೀವು ನಮ್ಮ ಪ್ರೋಗ್ರಾಮ್ ಬಗ್ಗೆ ಅರ್ಥ ಮಾಡ್ಕೊಂಡ ನಂತರ ಈ 21 ದಿನದಲ್ಲಿ ನೀವು 2 ಸ್ಟೂಡೆಂಟ್ ಅಡ್ಮಿಷನ್ ಮಾಡಿದ್ರೆ ನಿಮಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ನೀವು ಕ್ವಾಲಿಫೈ ಆಗ್ತೀರಾ. ಓಕೆ, ಸೊ ಟ್ರೈನಿಂಗ್ ಇಂದ ನೀವು ಕ್ವಾಲಿಫೈ ಆಗೋದಕ್ಕೆ
2 ಅಡ್ಮಿಷನ್ ಗಳನ್ನ ನೀವು ಮಾಡಿಸ್ಬೇಕಾಗತ್ತೆ. ಸೊ ಅದ್ರ ಮಾಡಿಸಿದ ನಂತರ ನಿಮಗೆ 3,000 ರೂಪಾಯಿ ಇನ್ಸೆಂಟಿವ್ ಜೊತೆಗೆ ಒಂದು ಬೆನಿಫಿಟ್ ಕಾರ್ಡ್ ಮತ್ತೆ ನಮ್ಮ ಅಪ್ಸ್ಕಿಲ್ ಕೋರ್ಸಸ್ ನ ನೀವು ಫ್ಯೂಚರ್ ಅಲ್ಲಿ ಯಾವುದೇ ಸ್ಟೂಡೆಂಟ್ ಗೆ ಅಡ್ಮಿಷನ್ ಮಾಡಿಸಿದ್ರು ಕೂಡ 50% ವರ್ಗುನು ಕೂಡ ನಿಮಗೆ ಇನ್ಸೆಂಟಿವ್ ಕಮಿಷನ್ ಕ್ಯಾಶ್ ಬ್ಯಾಕ್ ಆಗಿ ನಿಮಗೆ ಸಿಗುತ್ತೆ. ಎಕ್ಸಾಂಪಲ್, ಸೊ ನೀವು ಮಂತ್ಲಿ ಮಿನಿಮಮ್ 4 ಅಡ್ಮಿಷನ್ಸ್ ಮೇಲೆ ಫೋಕಸ್ ಮಾಡಿದ್ರೆ 8,000 ರುಪೀಸ್ ಇಂದ ಅರ್ನಿಂಗ್ ಸ್ಟಾರ್ಟ್ ಆಗಿ ಮ್ಯಾಕ್ಸಿಮಮ್ 60,000 ವರ್ಗುನು ಕೂಡ ಅರ್ನ್ ಮಾಡಬಹುದು. ಇಟ್ ಡಿಪೆಂಡ್ಸ್ ಆನ್ ಯುವರ್ ಕ್ಯಾಲಿಬರ್. ಓಕೆ, ಸಪೋಸ್ 4 ಅಡ್ಮಿಷನ್ಸ್ ಆಗಿಲ್ಲ ಅಂದ್ರೆ ನಿಮ್ಗೆ 50% ಏನು ಎಷ್ಟು ಅಡ್ಮಿಷನ್ ಮಾಡಿರ್ತೀರ ಅಷ್ಟು ಅಮೌಂಟ್ ಗೆ ನಿಮ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಪ್ರತಿ ಸ್ಟೂಡೆಂಟ್ ಓಕೆ. ಸೊ ಇದಾದ ನಂತರ ನಿಮ್ಗೆ ಎಂಪ್ಲಾಯಿ ಬೆನಿಫಿಟ್ಸ್ ಅಂತ ಬಂದ್ರೆ, ಸೊ ಒಂದ್ಸರಿ ನೀವು ಕ್ವಾಲಿಫೈಡ್ ಆದ ನಂತರ 25,000 ರುಪೀಸ್ ಹೆಲ್ತ್ ಇನ್ಶೂರೆನ್ಸ್ ಬೆನಿಫಿಟ್ ಕವರೇಜ್ ಇರುತ್ತೆ, 3 lakhs ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ, ಮತ್ತೆ 25,000 ಹೆಲ್ತ್ ಎಮರ್ಜೆನ್ಸಿ ಫಂಡ್ಸ್, ಮತ್ತೆ 1 ವರ್ಷ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಕಂಪ್ಲೀಟ್ ಮಾಡಿದ ನಂತರ ಅಪ್ ಟು 50,000 ವರೆಗೂ ಕೂಡ ಬೋನಸ್ ಸಿಗ್ತದೆ. ಸೊ ಇದೆಲ್ಲ ಯಾರಿಗೆ ಇದು ಪ್ರೋಗ್ರಾಮ್ ಬೆನಿಫಿಟ್ ಆಗುತ್ತೆ ಅಂದ್ರೆ ಜಾಬ್ ಸೀಕರ್ಸ್, ಅಂದ್ರೆ ಜಾಬ್ ಸರ್ಚ್ ಮಾಡ್ತಕ್ಕಂತ ಕ್ಯಾಂಡಿಡೇಟ್ಸ್ ಗೆ ನೀವು ರೆಕಮೆಂಡ್ ಮಾಡಬಹುದು. ಸ್ಟೂಡೆಂಟ್ ಮತ್ತೆ ಫ್ರೆಶ್ ಗ್ರಾಜುಯೇಟ್ಸ್ ಗೆ ನೀವು ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಗೆ ರೆಕಮೆಂಡ್ ಮಾಡಬಹುದು. ಸೇಲ್ಸ್ ಮಾರ್ಕೆಟಿಂಗ್ ಪ್ರೊಫೆಷನಲ್ಸ್, ಫ್ರೀಲಾನ್ಸರ್ಸ್, ಹೋಮ್ ಮೇಕರ್ಸ್, ಎನಿವನ್. ಓಕೆ, ಸೊ ಎಸ್, ಇದು ಪ್ರೋಗ್ರಾಮ್, ಫಸ್ಟ್ ಪ್ರೋಗ್ರಾಮ್. ಓಕೆ, ಕ್ಲಿಯರ್ ಆಗಿದೆನಾ? ಫಸ್ಟ್ ಪ್ರೋಗ್ರಾಮ್ ಬಗ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ? ಪರ್ಫೆಕ್ಟ್. ಸೊ ಸೆಕೆಂಡ್ ಪ್ರೋಗ್ರಾಮ್ ನ ನಾವ್ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಈ ಫಸ್ಟ್ನೇ ಪ್ರೋಗ್ರಾಮ್ 21 ದಿನದ ಟ್ರೈನಿಂಗ್ ಪ್ರೋಗ್ರಾಮ್, ಅದಕ್ಕೆ ಏನು ಚಾರ್ಜಸ್ ಇರೋದಿಲ್ಲ. ಅದು ಬರೀ ನೀವು ಸ್ಟೂಡೆಂಟ್ ಅಡ್ಮಿಷನ್ ಮೇಲೆ ಫೋಕಸ್ ಮಾಡ್ತೀರಾ, ಸ್ಟೂಡೆಂಟ್ ಗೆ ನಮ್ಮ ಅಪ್ಲಿಕೇಶನ್ ಬಗ್ಗೆ ಮಾರ್ಗದರ್ಶನ ಕೊಡ್ತೀರಾ, ಅವರಿಗೆ ಅಡ್ಮಿಷನ್ ಆಗೋದಕ್ಕೆ ಸಲಹೆ ಸೂಚನೆ ಕೊಟ್ಟು ಅವ್ರನ್ನ ಅಡ್ಮಿಷನ್ ಮಾಡಿಸಿದ್ರೆ ನಿಮಗೆ ಇನ್ಸೆಂಟಿವ್ ಕಮಿಷನ್ ಸಿಗುತ್ತೆ. ಇದು ಕ್ಲಿಯರ್. ಎರಡನೇ ಪ್ರೋಗ್ರಾಮ್ ಇದೆ ಅಲ್ಲ, ಇದು ಡಿಜಿಟಲ್ ಸ್ಕಿಲ್ ವಿಕಾಸ್ ಯೋಜನಾ ಪ್ರೋಗ್ರಾಮ್ ಅಂತ. ಓಕೆ, ಡಿಜಿಟಲ್ ಅಂದ್ರೆ ಎನಿಹೌ ಇಟ್ಸ್ ಅ ಡಿಜಿಟಲ್ ವರ್ಲ್ಡ್, ಸ್ಕಿಲ್ ಅಂದ್ರೆ ಇಟ್ಸ್ ಸ್ಕಿಲ್ ಬೇಸ್ಡ್ ವಿಕಾಸ್ ಯೋಜನಾ ಅಂತ, DSVY ಪ್ರೋಗ್ರಾಮ್ ಅಂತ ಹೇಳಿ. ಈ ಪ್ರೋಗ್ರಾಮ್ ಬಂದು ಮೇಜರ್ಲಿ ಇದು ಕೂಡ ವರ್ಕ್ ಫ್ರಮ್ ಹೋಮ್ ಇನ್ಕಮ್ ಆಪರ್ಚುನಿಟಿ ಇರುತ್ತೆ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ರೆಫರ್ ಅಂಡ್ ಅರ್ನ್ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಆಗುತ್ತೆ. ಓಕೆ, ಸೊ ರೆಫರ್ ಅಂಡ್ ಅರ್ನ್ ಕಾನ್ಸೆಪ್ಟ್ ಅಂದ್ರೆ ಏನು? ದಿ ಎಕ್ಸಾಂಪಲ್, ಈಗ ನಮ್ಗೆ ಸ್ಟೂಡೆಂಟ್ ಬೇಸ್ ನ ರೀಚ್ ಆಗ್ಬೇಕು, ಆಲ್ ಓವರ್ ಇಂಡಿಯಾ ನಾವು ಆಲ್ರೆಡಿ ಪ್ರಾಡಕ್ಟ್ ನ ಬಿಲ್ಡ್ ಮಾಡಿದೀವಿ, ಬಟ್ ಪ್ರತಿಯೊಂದು ಮನೆಗೂ ನಮ್ಮ ಪ್ರೋಗ್ರಾಮ್ ನ ತಲುಪಿಸ್ಬೇಕು ಅಂದ್ರೆ ನಮಗೆ ಕ್ಯಾಂಡಿಡೇಟ್ ಗಳ ಅವಶ್ಯಕತೆ ಸಾಕಷ್ಟಿದೆ. ಅಂದ್ರೆ ಕಡಿಮೆ ಅಂದ್ರೂ ಒಂದೊಂದು ಜಿಲ್ಲೆಗೆ ನಮಗೆ 1,000ದಿಂದ 2,000 ಅಭ್ಯರ್ಥಿಗಳ ಅವಶ್ಯಕತೆ ಇದೆ. ಸೊ ಹಾಗಾಗಿ ನಮ್ಗೆ ಅಲ್ಟಿಮೇಟ್ಲಿ ನಾವು ಸ್ಟೂಡೆಂಟ್ ಮತ್ತೆ ಪೇರೆಂಟ್ಸ್ ಜೊತೆಗೆ ಕ್ಯಾಂಡಿಡೇಟ್ಸ್ ಕೂಡ ಮೇಜರ್ ಆಗಿ ಫೋಕಸ್ ಮಾಡ್ತಾ ಇರೋದ್ರಿಂದ, ಸೊ ಅನ್ಲಿಮಿಟೆಡ್ ವರ್ಕ್ ಫ್ರಮ್ ಹೋಮ್ ಕ್ಯಾಂಡಿಡೇಟ್ಸ್ ನ ವಿ ಆರ್ ಎಕ್ಸ್ಪೆಕ್ಟಿಂಗ್ ಟು ಆನ್ ಬೋರ್ಡ್. ಸೊ ಸದ್ಯ ನಮ್ಮ ಹತ್ರ ಆಲ್ಮೋಸ್ಟ್ 2,000ಕ್ಕೂ ಹೆಚ್ಚು ವರ್ಕ್ ಫ್ರಮ್ ಹೋಮ್ ಕ್ಯಾಂಡಿಡೇಟ್ಸ್ ಗಳು ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನರ್ಸರಿಯಿಂದ PUC ವರೆಗೂ ನಮ್ಮ ಅಪ್ಲಿಕೇಶನ್ ಪ್ಲಾಟ್ಫಾರ್ಮ್ ನಲ್ಲಿ ಇರ್ತಕ್ಕಂಥ ಕಂಟೆಂಟ್ ನ ಬಳಕೆ ಮಾಡ್ಕೊಳ್ತಿದ್ದಾರೆ. ಸೊ ಮೂರನೇದು, ಸುಮಾರು 25,000ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಈ ಕಂಟೆಂಟ್ ನ ಬಳಕೆ ಮಾಡ್ಕೊಳ್ತಿದ್ದಾರೆ ವಿದ್ಯಾರ್ಥಿಗಳಿಗೆ ಹೇಳಿಕೊಡ್ಲಿಕ್ಕೆ. ಓಕೆ, ಸೊ ಅದು ಪ್ರೋಗ್ರಾಮ್ ಬಗ್ಗೆ ಕೂಡ ನಿಮ್ಗೆ ಒಂದು 2ರಿಂದ 3 ನಿಮಿಷದಲ್ಲಿ ಒಂದು ಡೆಮೋ ಕೊಡ್ತೀನಿ ಅಪ್ಲಿಕೇಶನ್. ಸೊ ನಿಮ್ಗೂ ಅವಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಇವಾಗ ನಾನು ಸ್ಕ್ರೀನ್ ನಲ್ಲಿ ಬರ್ತಕ್ಕಂಥ ಪ್ರೋಗ್ರಾಮ್ ವರ್ಕ್ ಫ್ರಮ್ ಹೋಮ್ ರೆಫರ್ ಅಂಡ್ ಅರ್ನ್ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ನೀವು ಯಾವ್ದಾದ್ರು ಕ್ಯಾಂಡಿಡೇಟ್ ನ ನೀವು ರೆಫರ್ ಮಾಡ್ಬೋದು ನಮ್ಮಲ್ಲಿ ಜಾಬ್ ಮಾಡೋದಕ್ಕೆ. ಓಕೆ, ಸಪೋಸ್ ಎಷ್ಟೋ ವಿದ್ಯಾರ್ಥಿಗಳು ಇರ್ತಾರೆ ಪಾರ್ಟ್ ಟೈಮ್ ಇನ್ಕಮ್ ಅರ್ನ್ ಮಾಡೋದಕ್ಕೆ, ಎಷ್ಟೋ ಹೌಸ್ ವೈಫ್ ಇರ್ತಾರೆ, ಅಂದ್ರೆ ಕ್ವಾಲಿಫಿಕೇಶನ್ ಮಾಡ್ಕೊಂಡಿರ್ತಾರೆ ಬಟ್ ಆಪರ್ಚುನಿಟಿ ಸಿಕ್ಕಿರೋದಿಲ್ಲ. ಓಕೆ, ಸೊ ಇಲ್ಲಿ ಒಂದು ಅಕಾಡೆಮಿಕ್ ಮೆಂಟರ್ ಆಗಿ ಕೆಲಸ ಮಾಡಬಹುದು ವಿತ್ ಡಿಗ್ನಿಟಿ ಅಂಡ್ ರೆಸ್ಪೆಕ್ಟ್. ಮತ್ತೆ ಒಂದು ಯಾವ ರೀತಿ ಅಂದ್ರೆ ಸ್ಟೂಡೆಂಟ್ ಗೆ ಎಜುಕೇಶನ್ ಜೊತೆಗೆ ಕೂಡ ಅಲ್ಟಿಮೇಟ್ ಅವರಿಗೆ ಹೆಲ್ತ್ ಬೆನಿಫಿಟ್ಸ್, ಸ್ಕಾಲರ್ಶಿಪ್, ಈ ತರದ ಒಂದು ಬೆನಿಫಿಟ್ ಕಾರ್ಡ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಇದರಲ್ಲಿ ಯಾರನ್ನಾದ್ರೂ ನೀವು ರೆಫರ್ ಮಾಡಿದ್ರೆ, ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ ಅಂದ್ರೆ ಫಸ್ಟ್ ಇಲ್ಲಿ ಇದಕ್ಕೆ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ, 354 ರುಪೀಸ್ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ. ನೀವು ಯಾವ ಸ್ಟೂಡೆಂಟ್ ಯಾರ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ ಅವ್ರನ್ನ ನೀವು ಇಲ್ಲಿ ಆನ್ ಬೋರ್ಡ್ ಮಾಡ್ಬೋದು. ಅಂದ್ರೆ ಮೂರನೇ ಆನ್ ಬೋರ್ಡ್ ಇಂದ ನಿಮಗೆ 354 ರುಪೀಸ್ ಕ್ಯಾಶ್ ಬ್ಯಾಕ್ ಆಗಿ ನಿಮಗೆ ಸಿಗುತ್ತೆ. ಅಂದ್ರೆ ನಿಮ್ಮ ಲೈಫ್ ಟೈಮ್ ಯಾವುದೇ ಕ್ಯಾಂಡಿಡೇಟ್ ನ ರೆಫರ್ ಮಾಡಿದ್ರು ಕೂಡ 354 ರುಪೀಸ್ ನಿಮಗೆ ಕ್ಯಾಶ್ ಬ್ಯಾಕ್ ಆಗಿ ಸಿಗುತ್ತೆ. ಬಟ್ ಅದಕ್ಕೆ ಕ್ವಾಲಿಫಿಕೇಶನ್ ಏನು, ಎಲಿಜಿಬಿಲಿಟಿ ಏನು ಅಂದ್ರೆ ಫಸ್ಟ್ ಕ್ಯಾಂಡಿಡೇಟ್ ಎನ್ರೋಲ್ ಆಗ್ಬೇಕು, ಅದಾದ ನಂತರ 2 ಆನ್ ಬೋರ್ಡಿಂಗ್ಸ್ ನ ಮಾಡ್ಬೇಕು ವರ್ಕ್ ಫ್ರಮ್ ಹೋಮ್. ಮೂರನೇ ಆನ್ ಬೋರ್ಡಿಂಗ್ ಇಂದ ಅನ್ಲಿಮಿಟೆಡ್ ರೆಫರ್ ಅಂಡ್ ಅರ್ನ್
ಕ್ಯಾಶ್ ಬ್ಯಾಕ್ ನಿಮಗೆ ಸಿಗುತ್ತೆ. ಇದು ನೀವು 5 ಮಾಡಿ, 10 ಮಾಡಿ, 100 ಮಾಡಿ, 1000 ಮಾಡಿ, ಕ್ಯಾಶ್ ಬ್ಯಾಕ್ ವಾಪಸ್ ನಿಮಗೆ ಅದು ಕ್ರೆಡಿಟ್ ಆಗುತ್ತೆ. ಓಕೆ, ದಿಸ್ ಇಸ್ ವೆರಿ ಸಿಂಪಲ್ ಪ್ರೋಗ್ರಾಮ್. ರೆಫರ್ ಅಂಡ್ ಅರ್ನ್ ಪ್ರೋಗ್ರಾಮ್ ಅಲ್ಲಿ ಇದು ವರ್ಕ್ ಆಗುತ್ತೆ. ಅಂದ್ರೆ ನೀವು ಅನ್ಲಿಮಿಟೆಡ್ ಆಗಿ ಎನಿ ಕ್ಯಾಂಡಿಡೇಟ್ ಗೆ ಈ ಪ್ರೋಗ್ರಾಮ್ ನ ಇಂಟ್ರೊಡ್ಯೂಸ್ ಮಾಡಬಹುದು. ಅವರು ಕೂಡ ಅನ್ಲಿಮಿಟೆಡ್ ರೆಫರ್ ಮಾಡೋದ್ರ ಮುಖಾಂತರ ಅರ್ನ್ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಪ್ರೋಗ್ರಾಮ್ ಡೀಟೇಲ್ಸ್. ಈಚ್ ಅಂಡ್ ಎವ್ರಿಥಿಂಗ್ ಐ ಹ್ಯಾವ್ ಆಲ್ರೆಡಿ ಇನ್ ಡೀಟೇಲ್ ಆಗಿ ನಾನು ಮೆನ್ಷನ್ ಮಾಡಿದ್ದೀನಿ. ಕ್ಲಿಯರ್? ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ಹೇಗೆ ನಮ್ಮ ಅಪ್ಲಿಕೇಶನ್ ವರ್ಕ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ 5 ಮಿನಿಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ, ಇದು ಬಂದು ನಮ್ಮ ಅಪ್ಲಿಕೇಶನ್. ಸೊ ನೀವು ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಪ್ಲೇ ಸ್ಟೋರ್ ಸಿಕ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡ ನಂತರ ಅಪ್ಲಿಕೇಶನ್ ಕಂಟೆಂಟ್ ಈ ರೀತಿ ಕ್ಲಾಸಸ್ ಅವೈಲೇಬಲ್ ಇರುತ್ತೆ. ಸೊ ಐ ಥಿಂಕ್ ಎಲ್ಲರಿಗೂ ಸ್ಕ್ರೀನ್ ವಿಸಿಬಲ್ ಇದೆ ಅನ್ಕೊಳ್ತೀನಿ. ಎಸ್, ನೀವಿಲ್ಲಿ ಕ್ಲಾಸಸ್ ನೆಲ್ಲ ವಾಚ್ ಮಾಡ್ಬೋದು. ಓಕೆ, ಸೊ ಇವಾಗ ನಾನು ಎಕ್ಸಾಂಪಲ್ ನಿಮ್ಗೆ, ಇದು ಬಂದು ಹೋಮ್ ಸ್ಕ್ರೀನ್ ಇದೆ, ಅಪ್ ಸ್ಕಿಲ್ ಅಂತ ಹೇಳಿ. ಅದ್ರ ಕೆಳಗಡೆ ಪ್ರೋ ಅಂತ ಇದೆ, ಹೋಮ್ ಇದೆ, ಪ್ರೊಫೈಲ್ ಇದೆ, ಮೈ ರಿಪೋರ್ಟ್ಸ್ ಇದೆ. ಸೊ ಇಲ್ಲಿ ಹೋಮ್ ಅಲ್ಲಿ ನಿಮ್ಗೆ ಎಲ್ಲಾ ಕಂಟೆಂಟ್ ನ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಬಹುದು ಹೋಮ್ ಪೇಜ್ ಅಲ್ಲಿ. ಸೆಕೆಂಡ್ ಪ್ರೊಫೈಲ್ ಪೇಜ್ ಅಲ್ಲಿ ಸ್ಟೂಡೆಂಟ್ ಪ್ರೊಫೈಲ್, ನೇಮು, ಕ್ಲಾಸು, ಏನು ಬೋರ್ಡ್ ಮತ್ತೆ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಚೇಂಜ್ ಕ್ಲಾಸ್, ಚೇಂಜ್ ಬೋರ್ಡ್, ಇಲ್ಲಿ CBSE, ಸ್ಟೇಟ್ ಬೋರ್ಡ್ ಏನಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ಬೇಸ್ಡ್ ಆನ್ ದ ಕ್ಯಾಂಡಿಡೇಟ್ ಸ್ಟೂಡೆಂಟ್ ಪ್ರೊಫೈಲ್. ಸೊ ಎಕ್ಸಾಂಪಲ್ ಇಲ್ಲಿ ಹೋಮ್ ಪ್ರೊಫೈಲ್ ಬಂದ್ರೆ ಮ್ಯಾಥ್, ಸೈನ್ಸ್, ಹಿಸ್ಟ್ರಿ, ಸಿವಿಕ್ಸ್, ಜಿಯೋಗ್ರಫಿ ಈ ತರದ ಸಬ್ಜೆಕ್ಟ್ ವೈಸ್ ಕಂಟೆಂಟ್ ಅವೈಲೇಬಲ್ ಇರುತ್ತೆ. ಎಕ್ಸಾಂಪಲ್ ಗೆ ಯಾವ್ದಾದ್ರು ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲಾ ವಿಡಿಯೋಸ್ ಈ ತರ ಚಾಪ್ಟರ್ ವೈಸ್ ಅನಿಮೇಟೆಡ್ ವಿಡಿಯೋ ಲೆಸನ್ಸ್ ಇಲ್ಲಿ ಸಿಗುತ್ತೆ. ಸೊ ಎಕ್ಸಾಂಪಲ್ ನಾನು ಇವಾಗ ಒಂದು ವಿಡಿಯೋನ ನಿಮ್ಗೆ ಪ್ಲೇ ಮಾಡಿ ಶೋಕೇಸ್ ಮಾಡೋದಾದ್ರೆ, ಇವಾಗ ಒಂದು ಫೋಟೋಸಿಂಥಸಿಸ್ ವಿಡಿಯೋ ಇದೆ, ಇದನ್ನ ವಾಚ್ ಮಾಡೋಣ. As we know that green plants synthesize their own food. But do you also know that how they synthesize their own food? Actually, green plants make their own food by the process of photosynthesis. Photosynthesis is a process by which green ಅಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಮ್ಗೆ ಯೂಶಲಿ ಶಾಲೆಯಲ್ಲಿ ಯಾವ ರೀತಿ ಮಕ್ಳಿಗೆ ಹೇಳ್ಕೊಡ್ತಾರೆ, ನಮ್ಮಲ್ಲಿ ಯಾವ ರೀತಿ ಹೇಳಿಕೊಡ್ತೀವಿ ಅಂದ್ರೆ, ಸ್ಕೂಲಲ್ಲಿ ಮ್ಯಾಕ್ಸಿಮಮ್ ಒಂದು ಬೋರ್ಡ್, ಚಾಕ್ ಪೀಸ್ ನ ಯೂಸ್ ಮಾಡಿ ಟೀಚರ್ ಎಕ್ಸ್ಪ್ಲೇನ್ ಮಾಡಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ. ಬಟ್ ನೌ ಎ ಡೇಸ್ ಸ್ಮಾರ್ಟ್ ಕ್ಲಾಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ ಸ್ಮಾರ್ಟ್ ಕ್ಲಾಸ್ ಅಲ್ಲಿ ಏನು ತುಂಬಾ ಅಡ್ವಾನ್ಸ್ಮೆಂಟ್ ಇರೋದಿಲ್ಲ. ಅಲ್ಲಿ ಡಿಜಿಟಲ್ ಬೋರ್ಡ್ ಅಲ್ಲಿ ಅಲ್ಲಿ ಒಂದು ಲೇಸರ್ಡ್ ಪೆನ್ ಯೂಸ್ ಮಾಡಿ ಅಲ್ಲಿ ಮತ್ತೆ ರೈಟಿಂಗ್ ಅಲ್ಲಿ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಇಲ್ಲಿ ನೋಡ್ತಕ್ಕಂತ ಕಂಟೆಂಟ್ ಏನಿದೆ ಪ್ರತಿಯೊಂದು ಕೂಡ ಅನಿಮೇಷನ್ ಅಲ್ಲಿ ಇರುತ್ತೆ. ಅಂದ್ರೆ ಈಗ ನೀವು ಇಲ್ಲಿ ನೋಡೋದಾದ್ರೆ ಫೋಟೋಸಿಂಥಸಿಸ್ ಅಂದ್ರೆ ಈಗ ಸನ್ ಆಗಿರ್ಬೋದು, ಪ್ಲಾಂಟ್ ಆಗಿರ್ಬೋದು, ಇಲ್ಲಿ ರೈಟಿಂಗ್ ಆಗಿರ್ಬೋದು, ರೂಟ್ಸ್, ವಾಟರ್ ಹೆಂಗೆ ಕನ್ಸ್ಯೂಮ್ ಇದು ಮಾಡುತ್ತೆ, ಆಕ್ಸಿಜನ್ ಹೇಗಿರುತ್ತೆ, ಎಲ್ಲಾನು ಕೂಡ synthesize their own food from the carbon dioxide and water in the present. ಮತ್ತೆ ಇಲ್ಲಿ ಇರ್ತಕ್ಕಂತ ಇಂಗ್ಲಿಷ್ ಫ್ಲೂಯೆನ್ಸಿಯಿಂದ ಸ್ಟೂಡೆಂಟ್ ಗೆ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಬಿಲ್ಡ್ ಆಗುತ್ತೆ. ಅಂದ್ರೆ ಲಿಸನಿಂಗ್ ಸ್ಕಿಲ್ಸ್, ಸ್ಪೀಕಿಂಗ್ ಸ್ಕಿಲ್ಸ್, ಮೆಮೊರಿ ಪ್ರತಿಯೊಂದು ಕೂಡ ಇಂಪ್ರೂವೈಸೇಷನ್ ಆಗುತ್ತೆ. ಸೊ ಏನಾದ್ರು ಸ್ಕೂಲಲ್ಲಿ ಡೌಟ್ಸ್ ಮತ್ತೆ ರಿಪೀಟೆಡ್ ಏನೇ ಇದ್ರೂ ಕೂಡ ಅವ್ರಲ್ಲಿ ಆಕ್ಸೆಸ್ ಮಾಡಬಹುದು. ಈಚ್ ಅಂಡ್ ಎವ್ರಿ ಕ್ಲಾಸ್ ಆದ ನಂತರ ಪ್ರಾಕ್ಟೀಸ್ ಸೆಷನ್ಸ್ ಇರುತ್ತೆ, ಅನ್ಲಿಮಿಟೆಡ್ ಟೆಸ್ಟ್ಸ್ ಇರುತ್ತೆ, ಪಾರ್ಟಿಸಿಪೇಟ್ ಮಾಡಬಹುದು, ಸಾಫ್ಟ್ ಕಾಪಿ ಬುಕ್ಸ್ ಇರುತ್ತೆ, ನೋಟ್ಸ್, ವರ್ಕ್ ಶೀಟ್ಸ್ ಪ್ರತಿಯೊಂದು ಕೂಡ ಅಪ್ಲಿಕೇಶನ್ ಅಲ್ಲಿ ಇನ್ಬಿಲ್ಟ್ ಇರುತ್ತೆ. ಸೊ ಮತ್ತೆ ಹೋಮ್ ಸ್ಕ್ರೀನ್ ನಲ್ಲಿ ನಾವು ಬಂದ್ರೆ ಇದೇ ರೀತಿ ನಾವ್ ಹೇಗೆ ಕ್ಲಾಸ್ ಅಟೆಂಡ್ ಮಾಡಿದ್ವಿ ಆ ತರ ಸ್ಟೂಡೆಂಟ್ ಇಂಡಿಪೆಂಡೆಂಟ್ ಆಗಿ ಓನ್ ಆಗಿ ಫ್ಲೆಕ್ಸಿಬಲ್ ಟೈಮ್ 24/7 ಸ್ಟಡಿ ಮಾಡಬಹುದು. ಇದಕ್ಕೆ ಮೆಂಟರ್ಶಿಪ್ ಇರುತ್ತೆ, ಜೊತೆಗೆ ಲೈಬ್ರರಿ, ಬುಕ್ ಲೈಬ್ರರಿ ಇರುತ್ತೆ, ಟೆಸ್ಟ್ ಪ್ರಿಪರೇಷನ್ಸ್ ಮತ್ತೆ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಎಕ್ಸಾಂಪಲ್ ಯೋಗ, ಮೆಡಿಟೇಷನ್, ಸ್ಪೋರ್ಟ್ಸ್, ರಾಮಾಯಣ ಈ ತರದ ಕಂಟೆಂಟ್ಸ್ ಕೂಡ ನಾವು ಇಂಟಿಗ್ರೇಟ್ ಮಾಡಿರ್ತೀವಿ. ಸೊ ಎಕ್ಸಾಂಪಲ್ ನಾನು ಇವಾಗ ಒಂದು ರಾಮಾಯಣ ಹೇಳೋಣ ಯಾವ ರೀತಿ ಕಂಟೆಂಟ್ ಇರುತ್ತೆ ಅಂತ. Ramayana Part 1 A Divine Messenger.
Ramayana was composed by Rishi Valmiki. But did you know it was Narad who first told the story of Ram to Valmiki? Narad is always traveling between heaven, earth, and all spaces in between, carrying messages around. Let's find out how Narad's visit to Valmiki brought about his ಸರ್ ನಿಮ್ದು ಸ್ಕ್ರೀನ್ ಶೇರಿಂಗ್ ಆಫ್ ಆಗಿದೆ ಅನ್ಸುತ್ತೆ. ಓಕೆ, ಸೊ ಈ ರೀತಿ ಮಕ್ಕಳಿಗೆ ಅನಿಮೇಟೆಡ್ ವಿಡಿಯೋಸ್ ಅಂದ್ರೆ ಇದರಲ್ಲಿ ಕನ್ನಡದಲ್ಲಿ ಪ್ಲೇ ಮಾಡಿ ಸರ್ ಒಂದ್ಸಲ. ಓಕೆ ಫೈನ್, ಥ್ಯಾಂಕ್ ಯು. ಸೊ ಈಗ ನಾವು ಇಂಗ್ಲಿಷ್ ಅಲ್ಲಿ ಸಿಲೆಬಸ್ ನ ಸೆಲೆಕ್ಟ್ ಮಾಡಿದ್ದೆ. ಸಪೋಸ್ ನಿಮಗೆ ರೀಜನಲ್ ಲ್ಯಾಂಗ್ವೇಜ್ ಬೇಕು ಅಂದ್ರೆ ಬೋರ್ಡ್ ನ ಚೇಂಜ್ ಮಾಡ್ಕೊಂಡ್ರೆ ನಿಮ್ಗೆ ಇವನ್ ಮಲ್ಟಿಪಲ್ ಲ್ಯಾಂಗ್ವೇಜಸ್, ಎಕ್ಸಾಂಪಲ್ ಆಂಧ್ರ ಪ್ರದೇಶ್, ತಮಿಳ್ನಾಡು, ಹಿಮಾಚಲ್, ಜಾರ್ಖಂಡ್, ಜಮ್ಮು ಕಾಶ್ಮೀರ್, ಈ ತರದನ್ನ ನೀವು ಎನಿ ಸ್ಟೂಡೆಂಟ್, ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ ಗೆ ರೆಕಮೆಂಡ್ ಮಾಡಬಹುದು. ಎಕ್ಸಾಂಪಲ್ ನಿಮ್ಗೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಗೊತ್ತಿದೆ ಅಂದ್ರೆ ಅದು ಕೂಡ ಎಕ್ಸ್ಟ್ರಾ ಅಡ್ವಾಂಟೇಜ್. ಸೊ ನಾನು ಇವಾಗ ಕರ್ನಾಟಕ ಸ್ಟೇಟ್ ಬೋರ್ಡ್ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಅದರಲ್ಲಿ ಕನ್ನಡ ಮೀಡಿಯಂ. ಸೊ ಕನ್ನಡ ಮೀಡಿಯಂ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ರೀತಿ ಕನ್ನಡದಲ್ಲಿ ಕ್ಲಾಸಸ್ ಸಿಗುತ್ತೆ. ಕ್ಲಿಯರ್? ಓಕೆ, ಸೊ ಇದಾದ ನಂತರ ಮಕ್ಕಳು ಈಗ ಈ ಆಪ್ ಅಲ್ಲಿ ಓದಿದ್ದಾರೆ ಅನ್ನೋದು ಪೇರೆಂಟ್ಸ್ ಹೆಂಗ್ ಗೊತ್ತಾಗುತ್ತೆ ಅನ್ನೋದಾದ್ರೆ, ಇಲ್ಲಿ ಪ್ರೊಫೈಲ್ ಇದೆ, ಪ್ರೊಫೈಲ್ ಕೆಳಗಡೆ ಮೈ ರಿಪೋರ್ಟ್ಸ್ ಇದೆ. ಮೈ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸಾಂಪಲ್ ಆ ಸ್ಟೂಡೆಂಟ್ ಇವತ್ತು ಎಷ್ಟು ವಿಡಿಯೋ ವಾಚ್ ಮಾಡಿದ್ದಾರೆ, ಯಾವ ಕ್ಲಾಸಸ್ ನ ಅಟೆಂಡ್ ಮಾಡಿದ್ದಾರೆ, ಪ್ರತಿಯೊಂದು ಕೂಡ ಇಲ್ಲಿ ನಾವು ಮಾನಿಟರ್ ಮಾಡಬಹುದು. ಅಂದ್ರೆ ಪೇರೆಂಟ್ ಕೂಡ ಅಪ್ಲಿಕೇಶನ್ ಅಲ್ಲಿ ಸ್ಟೂಡೆಂಟ್ ಎಷ್ಟು ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ, ಎಷ್ಟು ಟೈಮ್ ಯಾವ ವಿಡಿಯೋ ವಾಚ್ ಮಾಡಿದ್ದಾರೆ, ಪ್ರತಿಯೊಂದು ರೆಕಾರ್ಡೆಡ್ ಇರುತ್ತೆ. ಅಂದ್ರೆ ಎಷ್ಟು ಟೆಸ್ಟ್ ಅಟೆಂಡ್ ಮಾಡಿದ್ದಾರೆ, ಎಷ್ಟು ಪ್ರಾಕ್ಟೀಸ್ ಸೆಷನ್, ಐ ಥಿಂಕ್ ಎಲ್ಲದು ಕೂಡ ಮೈ ರಿಪೋರ್ಟ್ಸ್ ಅಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಸಿಕ್ಬಿಡುತ್ತೆ. ಇಲ್ಲಿ ನೀವು ವಾಚ್ ಮಾಡಬಹುದು. ಈ ರೀತಿ ಅಕಾಡೆಮಿಕ್ಸ್, ಟೈಮ್ ಸ್ಪೆಂಟ್ ಆನ್ ಲರ್ನಿಂಗ್ 9 minutes 17 seconds, ಡೇಸ್ 4 days, ಕನ್ನಡದಲ್ಲಿ ಎಷ್ಟು ಮಿನಿಟ್ಸ್ ಓದಿದ್ದಾರೆ, ಮ್ಯಾಥ್ಸ್ ಅಲ್ಲಿ ಎಷ್ಟು ಓದಿದ್ದಾರೆ, ಸೈನ್ಸ್ ಅಲ್ಲಿ ಬುಕ್ಸ್ ಎಷ್ಟು ಓದಿದ್ದಾರೆ, ಟೆಸ್ಟ್ ಎಷ್ಟು ಅಟೆಂಡ್ ಮಾಡಿದ್ದಾರೆ, ಮಾರ್ಕ್ಸ್ ಎಷ್ಟು ಬಂದಿದೆ, ಪ್ರತಿಯೊಂದು ಕೂಡ ಮೈ ರಿಪೋರ್ಟ್ಸ್ ಅಲ್ಲಿ ಬರುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಅವರ್ ಅಪ್ಲಿಕೇಶನ್. ಕ್ಲಿಯರ್? Yes, now if you have any doubt, just drop me a message in chat box. See the screen. So this is our helpline number. Okay, now I'm reading the chat box. So yes, ಕೋರ್ಸ್ ಫೀಸ್ ಬಂದು ನೀವು ಕ್ವಶನ್ ಕೇಳಿದಿರಿ, ಗುಡ್ ಕ್ವಶನ್. ಅರ್ಜುನ್ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ, ಕೋರ್ಸ್ ಫೀಸ್ ಎಷ್ಟಂತ. ಈ ಎಕ್ಸಾಂಪಲ್ ಇವತ್ತು ನಿಮ್ಗೆ ಎಜುಕೇಶನ್ ಅನ್ನೋದು ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ ಅಂದ್ರೆ, ಈ ಒಂದು ನಾರ್ಮಲ್ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಓದ್ಬೇಕಂದ್ರೆ ಮಿನಿಮಮ್ 15,000 to 20,000 ಖರ್ಚು ಬರುತ್ತೆ ಒಂದು ವರ್ಷಕ್ಕೆ ಸ್ಟೂಡೆಂಟ್ಗೆ. ಸೊ ಜೊತೆಗೆ ನಮ್ಮ ಈ ರೀತಿ ಎಜುಕೇಶನ್ ಪ್ಲಸ್ ಟೆಕ್ನಾಲಜಿ ಎಟೆಕ್ ಪ್ಲಾಟ್ಫಾರ್ಮ್ ಅಲ್ಲಿ ಕಲಿಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ಕಾಂಪಿಟೇಟಿವ್ ಕಂಪನಿಗಳಲ್ಲಿ, ಯಾಕಂದ್ರೆ ಇದು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ನಾವು ಟೆಕ್ನಾಲಜಿಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಕಂಪನಿಗಳಾಗಿರೋದ್ರಿಂದ ರೆಗ್ಯುಲರ್ ಆಗಿ ಅರೌಂಡ್ 30,000 to 40,000 rupees ಚಾರ್ಜ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ. ಬಟ್ ನಾವು ಈವನ್ ಇದು ರಿಪ್ಲೇಸ್ಮೆಂಟ್ ಆಫ್ ಟ್ಯೂಷನ್ ಆಗಿರೋದ್ರಿಂದ, ಸೊ ನೀವು ಎಕ್ಸಾಂಪಲ್ ಒಂದ್ ಮನೆ ಹತ್ರ ಎಲ್ಲಾದ್ರೂ ಟ್ಯೂಷನ್ ಕಳ್ಸೋದಾದ್ರೂ ಮಿನಿಮಮ್ ಅರೌಂಡ್ ಒಂದ್ ಸಬ್ಜೆಕ್ಟ್ 500 ಹಿಡಿದ್ರು 2 subject 1,000 rupees, ಅಂದ್ರೆ ಮಂತ್ಲಿ ಇಯರ್ಲಿ 12,000 rupees ಆಗುತ್ತೆ. ಬಟ್ ನಾವು ಇದನ್ನ ಪ್ರತಿಯೊಂದು ಈವನ್ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಓದುವಂತ ಮಕ್ಕಳು ಕೂಡ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಓದ್ಬೇಕಂತ ಹೇಳಿ ನಾವೆಷ್ಟಕ್ಕೆ ಇಂಟ್ರೊಡ್ಯೂಸ್ ಮಾಡಿದೀವಿ ಅಂದ್ರೆ, ನಾವು ಜಸ್ಟ್ 4,000 rupees ಗೆ ಈ ಕೋರ್ಸಸ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ ಆಲ್ ಓವರ್ ಇಂಡಿಯಾ. ಓಕೆ, ಸೊ ಇದು ಬಂದು ಆಲ್ ಓವರ್ ಇಂಡಿಯಾದಲ್ಲಿ ಪ್ರೈಸಿಂಗ್ ಬಂದು ಜಸ್ಟ್ 4,000 rupees ಗೆ ಸಿಗುತ್ತೆ. ಕ್ಲಿಯರ್? ಜ್ಞಾನೇಶ್ವರಿ ಅಂತ ವಿಭಾಗದಲ್ಲಿ ಮಾತಾಡ್ತಿರೋದು. ಸರ್, ನಾನು ಅಡ್ಮಿಷನ್ ಮಾಡ್ಬೇಕಾದ್ರೆ ನಾನು ಕೇಳಿದೆ, ನನ್ನ ಕಡೆ ಹಿಂಗೆ ಸ್ಟೂಡೆಂಟ್ಸ್ ಬಂದಿದ್ರು, ನಾನು ಅವ್ರಿಗೆ ಹೇಳಿದೆ. ಬಟ್ ಅವ್ರು ಇಂಗ್ಲಿಷ್ ಮೀಡಿಯಂ ಅಲ್ಲದಾರೆ, ಅವ್ರಿಗೆ ಕನ್ನಡದಲ್ಲಿ ತಿಳ್ಕೊಂಬಂದಿದೆ. ಅವ್ರಿಗೆ ಹೆಂಗ್ ಮಾಡ್ಬೇಕು ಸರ್ ಅವರು?
ಕನ್ನಡದಲ್ಲಿ ಇದೆ ಅಲ್ಲ, ನಾನು ಎಕ್ಸಾಂಪಲ್ ತೋರಿಸಿದೆ. ಸ್ಟೇಟ್ ಬೋರ್ಡ್ ಸೆಲೆಕ್ಟ್ ಮಾಡಿ ಕನ್ನಡ ಮೀಡಿಯಂ ಸೆಲೆಕ್ಟ್ ಮಾಡಿದ್ರೆ ಕನ್ನಡ ಬರುತ್ತೆ. ಅಲ್ಲ ಸರ್, ಅವ್ರು ಇಂಗ್ಲಿಷ್ ಮೀಡಿಯಂ CBSE ಸ್ಟೂಡೆಂಟ್ಸ್ ಅದಾರೆ. ಹಾ ಅದು ಏನ್ ಇಂಗ್ಲಿಷ್ ಅಲ್ಲಿ ಅದಲ್ಲ, ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್ ಎಕ್ಸೆಟ್ರಾ ಸಬ್ಜೆಕ್ಟ್ ಲ್ಯಾಂಗ್ವೇಜ್. ಹಾ, ಅದನ್ನ ಅವರು ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕು ಅಂತಿದ್ದಾರೆ. ಡೆಫಿನೆಟ್ಲಿ ನೀವು CBSE ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ CBSE ದಲ್ಲಿ ನಿಮ್ಗೆ ಎಲ್ಲ ಇಂಗ್ಲಿಷ್ ಮೀಡಿಯಂ ಮತ್ತೆ ಹಿಂದಿದಲ್ಲಿ ಬರುತ್ತೆ ಲ್ಯಾಂಗ್ವೇಜ್. ಸೊ ಕನ್ನಡದಲ್ಲಿ ಬೇಕು ಅಂದ್ರೆ ಸ್ಟೇಟ್ ಬೋರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಕನ್ನಡ ಮೀಡಿಯಂ ಸೆಲೆಕ್ಟ್ ಮಾಡ್ಕೊಂಡ್ರೆ ಕನ್ನಡದಲ್ಲಿ ಸಿಗುತ್ತೆ. ಕ್ಲಿಯರ್? ಸರ್ ಅವರು ಜ್ಞಾನ ಕೇಳ್ತಾ ಇರೋದು ನನ್ಗೆ ಆ ಮೆಥಡ್ ಏನಿದೆ, ಹೌದಾ ಸರ್? ನಾಟ್ ಮೆಥಡ್, ಇಟ್ಸ್ ನಾಟ್ ರೈಟ್ ಮೆಥಡ್ ಟು ಫಾಲೋ ಆಸ್ ಅ ಸ್ಟೂಡೆಂಟ್. ಐ ಸರ್, ಸಜೆಸ್ಟ್ ಅವ್ರಿಗೆ ಅರ್ಥ ಆಗ್ಬೇಕು ಆದ್ರೆ ತಿಳಿಸ್ಬೇಕಲ್ಲ. ಇವಾಗ ಅದು ಬೇಕಲ್ಲ ಸರ್, ಅವ್ರಿಗೆ ಅದನ್ನೇ ಫುಡ್ ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಕೇಳ್ತಿರೋದು. ಎಕ್ಸಾಂಪಲ್ ನಾನು ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಓಕೆ, ಇವಾಗ ಮ್ಯೂಟ್ ಮಾಡ್ಕೊಡಿ, ಮ್ಯೂಟ್. ಓಕೆ, ಒಂದು ಸ್ಟೂಡೆಂಟ್ ಸ್ಟಡಿ ಮಾಡ್ತಾ ಇದ್ದಾರೆ ಅಂದ್ರೆ ಯಾವತ್ತೂ ಕೂಡ ಇಂಗ್ಲಿಷ್ ಅಲ್ಲೇನೆ ತಿಳ್ಕೊಬೇಕು, ಇಂಗ್ಲಿಷ್ ಅಲ್ಲೇ ಅರ್ಥ ಮಾಡ್ಕೋಬೇಕು. ಅವರು ಇಂಗ್ಲಿಷ್ ಅಲ್ಲಿ ಕೇಳಿ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡು ಮತ್ತೆ ಅದನ್ನ ಇಂಗ್ಲಿಷ್ ಅಲ್ಲಿ ರಿಪ್ಲೈ ಮಾಡಿದಾಗ ಡೆಫಿನೆಟ್ಲಿ ದೇರ್ ಇಸ್ ಎ ಬ್ರೇಕೇಜ್ ಇರುತ್ತೆ. ಆ ಮೆಥಡ್ ಫಾಲೋ ಮಾಡೋದು ಇಟ್ಸ್ ನಾಟ್ ರೈಟ್ ಮೆಥಡಾಲಜಿ ಅಂಡ್ ವಿ ಶುಡ್ ನಾಟ್ ಪ್ರಮೋಟ್ ಆಲ್ಸೋ. ಜ್ಞಾನ ಕ್ಲಿಯರ್? ಸರ್, ಬಟ್ ಹಾ ಸರ್, ಇಟ್ಸ್ ಓಕೆ, ಐ ಆಲ್ಸೋ ನೋ, ಬಟ್ ದೇ ಆರ್ ಆಸ್ಕಿಂಗ್ ದಟ್ ಮೆಥಡ್. ವಾಟ್ ಐ ಕ್ಯಾನ್ No, ಡೂ? it's not right method to follow. Kindly guide children to follow as if any English ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ try to attend as many as classes and try to understand and try to follow the right method. Okay, we don't have any like ನೀವು ಕೇಳೋ ತರದ ಆಪ್ಷನ್ ನಮ್ಮ ಹತ್ರ ಇಲ್ಲ. Not only ಇಟ್ಸ್ ನಾಟ್ ಇನ್ ಅರ್ತ್, ಇಟ್ಸ್ ನಾಟ್ ಅವೈಲಬಲ್. ಪ್ರತಿಯೊಂದು ಬೇರೆ ಯಾವ್ದನ್ನ ಭೂಮಿ ಮೇಲೆ ಆ ತರದ ಪ್ರೋಗ್ರಾಮ್ ಇಲ್ಲ. ಕನ್ನಡದಲ್ಲಿ ಇರೋದನ್ನ ಇಂಗ್ಲಿಷ್ ಅಲ್ಲಿ ಇರೋದನ್ನ ಮತ್ತೆ ಕನ್ನಡದಲ್ಲಿ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕಂದ್ರೆ ಅದು ನಿಮ್ ಕೈಯಲ್ಲಿ ಸಾಧ್ಯ, ನಿಮ್ಮ ಹತ್ರ ಮಾತ್ರ ಸಾಧ್ಯ ಆಗುತ್ತೆ. ಅಂದ್ರೆ ಟೀಚರ್ ಸ್ಕೂಲ್ ಅಲ್ಲಿ. ಎಸ್ ಸರ್.